ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ SLC ರಿಸಲ್ಟ್ ಬಂದ ಕೂಡಲೇ ಮಕ್ಕಳಿಗೆ ಒಂದು ಉತ್ಸಾಹ ಹುರುಪನ್ನ ತುಂಬಿದಾಗ ಅವರ ಜೀವನ ಮತ್ತಷ್ಟು ಇಲ್ಲೋ ಅವರ ಗುರಿ ಮುಟ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಯಾವುದೇ ಶಾಲೆಗಳು ಮಾಡದಂತ ಇಲ್ಲಿ ಮಾಡ್ತಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮನೇ ವಿದ್ಯಾರ್ಥಿಗಳನ್ನ ಅಭಿನಂದಿಸೋದು. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ರಿಸಲ್ಟ್ ಬಂದ್ಮೇಲೆ ಕಂಗಾಲಾಗಿರ್ತಾರೆ, ಎಲ್ಲಿ ಹೋಗ್ಬೇಕು, ಯಾವ ಕಾಲೇಜ್ ಸೇರಬೇಕು, ಏನ್ ಮಾಡಬೇಕು, ಏನು ಗೊತ್ತಿಲ್ಲದೆ ಅವನ್ನ ಕೇಳ್ಕೊಂಡು ಸುತ್ತಾಡ್ತಿರ್ತಾರೆ. ಆದ್ರೆ ನಮ್ಮ ಮೆಕಾಲೆ ಸ್ಕೂಲಲ್ಲಿ ಅದು ಅಂಥ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ರಿಸಲ್ಟ್ ಬಂದ ಕೂಡಲೇ ಈ ತರದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿ ಸತತವಾಗಿ 2008ರಿಂದ ಇಲ್ಲಿವರೆಗೂ 13-14 ವರ್ಷಗಳಿಂದ ಕೂಡ ಆ ಮಕ್ಕಳಿಗೆ ಅಭಿನಂದನೆ ಮಾಡ್ತಾ ಆ ಮಕ್ಕಳ ಮುಂದೆ ಏನ್ ಮಾಡಬೇಕು, ಹೇಗೆ ತಮ್ಮ ಜೀವನ ರೂಪಿಸ್ಕೋಬೇಕು ಅಂತೇಳಿ ಸತತ ಪ್ರತಿ ವರ್ಷ ಕೂಡ ನೀವು ನೋಡಿದಂತೆ ಪ್ರತಿ ವರ್ಷ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಜಯಶಂಕರ್ ಸರ್ ಅವರು ಅನೇಕ ರೀತಿಯ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅನೇಕ ವಿವಿಧ ಇಲಾಖೆಗಳಲ್ಲಿ ವಿವಿಧ ಉದ್ಯೋಗಗಳಲ್ಲಿ ನಮ್ಮ ಮಕ್ಕಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಲ್ವಾ. ಸೊ ಈ ರೀತಿಯ ವಿದ್ಯಾರ್ಥಿಗಳನ್ನ ಹುಟ್ಟಾಕಿದಂತ ನಮ್ಮ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಜಯಶಂಕರ್ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಭಾಗವಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತೇನೆ. ಅದೇ ರೀತಿ ಹೆಚ್ಚು ಹೆಜ್ಜೆಗಳು ಕನಸನ್ನ ಕಟ್ಟಿಯಾಗಿ ಮುಡಿಪಿಟ್ಟು
ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳಾದರೂ ಕೂಡ ತಕ್ಷಣ ಸ್ಪಂದಿಸಿ ಅವರನ್ನ ಜೀವನ ರೂಪಿಸುವಂತ ಕೆಲಸವನ್ನ ಸದಾ ಮಾಡ್ತಾ ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರೇಖಾ ಕುಮಾರಿ ಮೇಡಮ್ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಶಾಲೆಯ ಕೇಂದ್ರ ಬಿಂದು ಆಗಿದ್ದು ಶೈಕ್ಷಣಿಕವಾಗಿ ಶಾಲೆಯನ್ನ ಉನ್ನತಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅನೇಕ ರೀತಿಯ ಪ್ಲಾನಿಂಗ್ ಅನ್ನ ಟೀಚರ್ಸ್ನ ಎಲ್ಲರನ್ನ ಒಟ್ಟಾಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಶಾಲೆಯ ಫಲಿತಾಂಶಕ್ಕೆ ಕಾರಣಕರ್ತಂತ ಎಚ್.ಎಂ. ಮೇಡಮ್ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಸರ್ ಪಿಲ್ಲಪ್ಪರ್ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಭಾಗವಾಗಿ ತಪ್ಪಲ ಮೂಲಕ ಸ್ವಾಗತಿಸಿದ್ದಾರೆ. ಹಾಗೆ ಈ ಶಾಲೆಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿದ್ಯಾರ್ಥಿಗಳಾದಂಥ ನೀವೇ ನಮ್ಮ ಅಚ್ಚುಮೆಚ್ಚು ನೆಚ್ಚು. ಯಾಕಂದರೆ ಶಾಲೆಯ ಕೇಂದ್ರ, ಹಾಗಾಗಿ ತಮಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಶಾಲೆಯ ಶೈಕ್ಷಣಿಕ ನನ್ನೆಲ್ಲ ಸಹೋದ್ಯೋಗಿ ಶಿಕ್ಷಕ ಮಿತ್ರರು ಹಾಗೂ ಸಿಬ್ಬಂದಿ, ಶಿಕ್ಷಕೇತರ ಸಿಬ್ಬಂದಿ ವರ್ಗ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮವನ್ನು ಬಹಳ ರುವಾರಿಯಾಗಿ ಜಾಗರೂಕತೆಯಿಂದ ನಡೆಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆ ಆಡಳಿತ ಹರೀಶನನ್ನು ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಕಾರ್ಯಕ್ರಮ ಬೆಳಗಿಸಲಿ, ಹೀಗೆ ನಮ್ಮ ಮಕ್ಕಳ ಜೀವನ ಉನ್ನತವಾಗಲಿ ಅಂತ ಹೇಳ್ತಾ ದೀಪವನ್ನ ನಮ್ಮೆಲ್ಲ ಅತಿಥಿಗಳು ದೀಪ ಬೆಳೆಸಬೇಕಾಗಿ ವಿನಂತಿಸ್ತಾರೆ. ಏನು ಅಂತರ ಜಾಸ್ತಿ ಏನಿಲ್ಲ. 618 ಕೂಡ ರಾಜ್ಯ ಮಟ್ಟದ ಅಂಕನೆ. ನಾವು ಕಳೆದ ವರ್ಷ ರಾಜ್ಯ ಮಟ್ಟದ 1ನೇ ಸ್ಥಾನದಲ್ಲೇ ಇದ್ವಿ. ಈಗಲೂ ಕೂಡ ಅದೇನು ದೂರ ಅಲ್ಲ. 618 ಅನ್ನೋದು ಶಿಕ್ಷಕಿಯಾದಂಥ ನಾಗರತ್ನ ಮೇಡಮ್ ಅವರು ಒಂದೆರಡು ಸಾಲಲ್ಲಿ ಆ ಇಂಟ್ಸನ್ನ ಹೇಳ್ತಾರೆ. ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೇನೆ. Put your heart, mind and soul into even your smallest acts. This is the secret of success by Swami Vivekananda. To acknowledge and honor the students for their outstanding academic performance, the school hosts a facilitation ceremony every year. It is a proud moment for the school to reward the toppers for achieving remarkable results in board examination and adding new feathers to the crown of the school. Whatever our students achieved so far could never have been possible without your constant endeavor and parents' encouragement. I am proudly pleased to announce that the contribution of each and everyone present here has brought
86%, Anushri 86%, Pragati 86%, Riku Sahu 85%, DP Shubhashri 85%, Dhyan 84%, G Tanushree 80%. Have a great day. Thank you. ಚೊಕ್ಕವಾಗಿ ಸಾಧನೆಯ ಸಾಗರದಲ್ಲಿ 618 ಅಂಕಗಳನ್ನು ಗಳಿಸೋ ಮೂಲಕ ಉಳಿದಂತೆ ಎಲ್ಲ ಮಕ್ಕಳು ಕೂಡ ಈಗ ನೋಡಿ ನಮ್ಮಲ್ಲಿ ಬಹುಶಃ ಡಿಸ್ಟಿಂಕ್ಷನ್ ಅಲ್ಲಿ 2 ಮಕ್ಕಳು ಬಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ 25 ಮಕ್ಕಳು ಬರ್ತಾರೆ. ಫಸ್ಟ್ ಕ್ಲಾಸ್ ಅಲ್ಲಿ 25 ಮಕ್ಕಳು ಬರ್ತೀವಿ ಅಂದ್ರೆ ಅದು 500 ಅಂಕಗಳನ್ನು ದಾಟುವಂಥದ್ದು. ಕೆಲವು ಶಾಲೆಗಳು 500 ಅಂಕನೇ ಫಸ್ಟ್ ಕ್ಲಾಸ್ ಅಲ್ಲಿ, ಆದ್ರೆ ಅದು ನಮ್ಮದಲ್ಲ. ನಮ್ದು ಯಾವಾಗಿಂದಲೂ ಕೂಡ 2014ರಿಂದಲೂ ಕೂಡ 600 ಅಂಕಗಳನ್ನೇ ದಾಟ್ತಾ ಬರ್ತಾ ಇದೆ. ಸೊ ಇದೊಂದು ಸಾಧನೆಯ ಸಂಭ್ರಮ ಅಂತ ಹೇಳ್ತಾ ನಮ್ಮ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಕುಮಾರಿ ಮೋನಿಕಾ ಅವರು ವೇದಿಕೆಯಲ್ಲಿ ಬರಬೇಕು. ಅವರ ತಂದೆ ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ. ಆ ಮಗು ತನ್ನ ಒಂದೆರಡು ಅನಿಸಿಕೆಯನ್ನು ಮಾತಾಡ್ತಾ ಅವ್ರ ತಂದೆಯವರು ಕೂಡ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾರೆ. Good morning to all my respected teachers and parents and also friends. Thank you for your support, my favorite teachers, especially our HMM and Prakash sir, who always kept us motivated, and also all other teachers, and also my friends who are supporting for my doubts and all. I am very glad for your support. Thank you. ಮುಖ್ಯವಾಗಿ ಒಳ್ಳೆಯ ಸ್ಥಾನ ಸಿಗಲಿ. ಮುಂದಿನ ದಿನ ಒಂದು ದೊಡ್ಡ ಹುದ್ದೆಯಲ್ಲಿ ನಮ್ಮ ಶಾಲೆ ಮುಂದೆ ಬಂದಾಗ ನಮ್ಮೆಲ್ಲರೂ ಖುಷಿ ಆಗುತ್ತೆ. ಸರ್ ಆಶೀರ್ವಾದ ಅವರಿಗೆ ಸದಾ ಇರುತ್ತೆ. ಅವರ ಶೈಕ್ಷಣಿಕವಾಗಿ ಸಹಾಯ ಆಗಲಿ ಅಂತೇಳಿ ನಾವು ಏನೇ ಒಂದು ಪ್ರೋತ್ಸಾಹ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಸರ್ ದೊಡ್ಡ ಗುಣಕ್ಕೆ ತಾವೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು. ಶಾಲೆಗೆ 591 ಅಂಕಗಳನ್ನು ಗಳಿಸಿ 95% ಗಳಿಸಿರ್ತಾರೆ. ಹಾಗೆ ರೋಹಿಣಿ ಶಾಲೆಗೆ 3ನೇ ಸ್ಥಾನವನ್ನು ತುಂಬಿರ್ತಾರೆ, 589 ಅಂಕಗಳು. ಹಾಗೆ 4ನೇ ಸ್ಥಾನದಲ್ಲಿ ಯತೀಶ್ 577 ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾನೆ. ಸರ್ ಇಲ್ಲಿ ನೋಡಿ ಮೇಡಮ್. ರೋಹಿಣಿ 3ನೇ ಸ್ಥಾನ 589 ಅಂಕಗಳು, ದೊಡ್ಡ ಸಾಧನೆಗೆ ಸಲಾಂ. ಇನ್ನು ಮುಂದಿನ ವರ್ಷ ಇರ್ತಕ್ಕಂಥ ಎಲ್ಲ ಮಕ್ಕಳು ಇದನ್ನ ಯಾಕೆ ನಾವಿಲ್ಲಿ ಕರ್ಸಿದೀವಿ ಅಂದ್ರೆ ಇವ್ರು ನಿಮ್ಗೆ ಸ್ಫೂರ್ತಿ ಆಗ್ಬೇಕು. ನೀವು ಅಲ್ಲೇ ಬರಬೇಕು, ಆ ಸ್ಟೇಜಲ್ಲಿ ನೀವು ಬರಬೇಕು. ನಮಗೆ ಇದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಶಾಲೆಗೆ, ರಾಜ್ಯಕ್ಕೆ, ತಂದೆ ತಾಯಿಗೆ ಗೌರವವನ್ನು ತರುವಂತ ಕೆಲಸದಲ್ಲಿ ಯತೀಶ್ 4ನೇ ಸ್ಥಾನದಲ್ಲಿದ್ದಾನೆ, 577 ಅಂಕಗಳು, ದೊಡ್ಡ ಮಟ್ಟದಲ್ಲಿ. ಹಾಗೆ ಯತೀಶ್ ವಿಶೇಷವಾಗಿ ಶಾಲೆಗೆ ಒಂದು ದಿನ ಕೂಡ ರಜೆ ಆಗದೆ 100ಕ್ಕೆ 100% 100% ಅಟೆಂಡೆನ್ಸ್ ತಗೊಂಡು ಆ ಒಂದು ಕೀರ್ತಿ ಕೂಡ ಭಾಜನಾಗಿರ್ತಾನೆ. ಅವನಿಗೆ ಸ್ಪೆಷಲ್ ಆದಂಥ ಗಿಫ್ಟನ್ನು ಕೂಡ ಕೊಡ್ತೇವೆ. ಪ್ರತಿ ವರ್ಷ ಎಲ್ಲ ಮಕ್ಕಳಿಗೂ 100% ಅಟೆಂಡೆನ್ಸ್ ಇರ್ತಕ್ಕಂಥ ಮಕ್ಕಳಿಗೆ ಕೂಡ ನಾವು ವಿಶೇಷ ಕಾರ್ಯಕ್ರಮ ಮಾಡಿಕೊಡ್ತಿದ್ವಿ. ಈಗ ಇದರಲ್ಲೇ ಅನೌನ್ಸ್ ಕೂಡ ಮಾಡಿದ್ದೇವೆ. ಹಾಗೇನೆ ಜಯಶ್ರೀ 570 ಅಂಕಗಳು, ಭಾವನಾ 543 ಅಂಕಗಳೊಂದಿಗೆ 86%. ಭಾವನಾ ಹಾಗೆ ಅನುಶ್ರೀ 542 ಅಂಕಗಳೊಂದಿಗೆ 87 ಬರುತ್ತೆ. ಹಾಗೆ ಪ್ರಗತಿ, ರಿಕು ಸಾವು
535 ಅಂಕಗಳೊಂದಿಗೆ DP ಸುಭಶ್ರೀ ದಯವಿಟ್ಟು ಬರಬೇಕು. ನಾವು ಈ ಮಗುನ ಇನ್ನು ಮೇಲೆ ಸ್ಥಾನದಲ್ಲಿ ಇರ್ತಾಳೆ ಅನ್ಕೊಂಡ್ವಿ. ಬಹುಶಃ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದೇನೋ. 534 ಅಂಕಗಳೊಂದಿಗೆ ಶಾಲೆಯ ಕೀರ್ತಿಗೆ ಭಾಜನರಾಗಿರ್ತಾಳೆ. ಹಾಗೆ ಧ್ಯಾನ್ 531 ಅಂಕಗಳೊಂದಿಗೆ ಶಾಲೆಯ ಕೀರ್ತಿಗೆ ಭಾಜನರಾಗಿದ್ದಾನೆ. ಹಾಗೆ ತನುಶ್ರೀ ಕೀರ್ತನಶ್ರೀ 463 ಅಂಕಗಳಿಗೆ 75% ಭಾಜನರಾಗಿರ್ತಾಳೆ. ಹಾಗೆ ಯಮುನಾಶ್ರೀ ಯಮುನಾ 458 ಅಂಕಗಳೊಂದಿಗೆ 74% ಗಳಿಸಿರ್ತಾಳೆ. ಖುಷಿಯಾದ ವಿಚಾರ, ಚಪ್ಪಾಳೆ ಹೊಡಿಬೇಕು. ಯಾಕೆ ಅಂದರೆ ಅದು ಗೌರವ ಅಲ್ವಾ. ನೀವು ಅಲ್ಲಿ ಕುತ್ಕೊಂಡು ನಾವು ನೀವು ಚಪ್ಪಾಳೆ ಹೊಡಿತೀವಿ. ಹಾಗಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಪ್ರೋತ್ಸಾಹ ಕೊಡಬೇಕು. ಪ್ರಜ್ಞಾ 451 ಅಂಕಗಳೊಂದಿಗೆ ಯಶಸ್ವಿಯ ಭಾಜನರಾಗಿರ್ತಾಳೆ. ಅವರ ಪೋಷಕರು ಕೂಡ ಮೋನಿಕ್ ಅವ್ರ ತಂದೆ ಹಾಗೆ ಧ್ಯಾನ್ ಅವರ ತಂದೆ ಇದ್ದಾರೆ. ಧ್ಯಾನ್ ಜೊತೆ ಬಾ. ಧ್ಯಾನ್ ಹಾಗೆ ರೋಹಿಣಿಯವರ ತಾಯಿ ಕೂಡ ಜೊತೆಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ರೋಹಿಣಿಯವರ ತಾಯಿ ರೋಹಿಣಿ ಜೊತೆಲಿ ಬಾ. ಬನ್ನಿ ಮೇಡಮ್. ಭಾವನವರ ತಾಯಿ ಕೂಡ ಇದ್ದಾರೆ. ಭಾವನವರ ತಾಯಿ ಬರಬೇಕು. ಭಾವನಾ ಗ್ರೇಟ್. ಕನ್ನಡ ಅಲ್ಲದೇ ಇದ್ರೂ ಕೂಡ ಕನ್ನಡದಲ್ಲಿ 90 ಅಂಕಗಳು. ವಿಶೇಷವಾಗಿ ಮೋನಿಕಾ ಇನ್ನೂ ಗ್ರೇಟ್. 2 ವರ್ಷದಲ್ಲಿ ಕನ್ನಡ ಕಲಿತು ಮಾತೃಭಾಷೆ ಕನ್ನಡ ಅಲ್ಲದಿದ್ರು ಕನ್ನಡವನ್ನು 2 ವರ್ಷದಲ್ಲಿ ಕಲಿತು 100ಕ್ಕೆ 100 ಅಂಕಗಳನ್ನು ಸಾಧಿಸಿರ್ತಕ್ಕಂಥದ್ದು. 100ಕ್ಕೆ 100 ಅಂಕ. ಮಾತೃಭಾಷೆ ಕನ್ನಡ ಅಲ್ಲ, ಅದು 100ಕ್ಕೆ 100 ಅಂಕಗಳು. ವಿಶೇಷ ಅದು. ಯಮುನಾ ಅವರು ತಾಯಿ ಇದ್ದಾರೆ. ವೇದಿಕೆಗೆ ಬರಬೇಕು. ಸರ್ ಮೇಡಮ್ ಹಂಗೆ ಇರಿ, ಇಲ್ಲಿ ನೋಡಿ. ಏನಿಲ್ಲ ಅವನು ನೋಡಿ. ಹಾಗೆ ಯತೀಶ್ ಅವ್ರ ತಾಯಿ ಈ ತಿಂಗಳು ಕೂಡ ಬಂದು ನಮ್ಮನ್ನು ಸಂಪರ್ಕಿಸ್ತಿದ್ರು ಮತ್ತು ಆಗಾಗ ಫೋನಲ್ಲಿ ಕೂಡ ಮಾತಾಡ್ತಿದ್ರು ಯತೀಶ್ ಅವ್ರ ತಾಯಿ. ಹಾಗಾಗಿ ಅವರಿಗೆ ಧನ್ಯವಾದಗಳು ಆಗಿರಬೇಕು ಪೋಷಕರು. ಈಗ ವಿಶೇಷವಾಗಿ ಶಾಲೆಗೆ ಬಂದಾಗ ಆ ಸಬ್ಜೆಕ್ಟ್ ಟೀಚರ್ ಆಗಲಿ
HR ಮೇಡಮ್ನಾಗಲಿ ಕಾಂಟ್ಯಾಕ್ಟ್ ಮಾಡಿ ಅವರ ಶೈಕ್ಷಣಿಕ ಬಗ್ಗೆ ಮಗಳ ಬಗ್ಗೆ ತಿಳ್ಕೊಳ್ತಿದ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಈ ಒಂದು ಘನ ತುಂಬಿದ ಸನ್ಮಾನ ಸಮಾರಂಭ. ಹಾಂ ರೆಡಿ. ಸನ್ಮಾನ ಮಾಡಿದಂಥ ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬೆನ್ನೆಲುಬಾಗಿ ನಮ್ಮೆಲ್ಲರನ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಿಸ್ತಾ ಈ ಒಂದು ಉನ್ನತ ಫಲಿತಾಂಶ ಕಾಣುವಂಥ ನಮ್ಮೆಲ್ಲರ ನೆಚ್ಚಿನ ಉಪಾಧ್ಯಾಯರಾದಂಥ ಶ್ರೀಮತಿ ದೀಪಿಕಾ ಪಾಂಡ ಮೇಡಮ್ ಅವರನ್ನು ಆಡಳಿತ ಮಂಡಳಿಯ ಭಾಗವಾಗಿ ಸನ್ಮಾನಿಸುತ್ತಿದ್ದಾರೆ. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂಥ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಶ್ರೀನಿವಾಸ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಭಾಗವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಮನದಾಳದ ಭಾವನೆಗಳನ್ನು ಹಂಚ್ಕೋಬೇಕು ಅಂತೇಳಿ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಹಾಗಾಗಿ ಅವರು ತಮ್ಮ ಮಗಳ ವಿದ್ಯಾಭ್ಯಾಸದ ಬಗ್ಗೆ, ಶಾಲೆಯ ಬಗ್ಗೆ ಬಹಳ ಕನಸನ್ನ ಕಟ್ಕೊಂಡಿದ್ರು. ನಾನು ನೋಡಿದ ಹಾಗೆ ಪ್ರತಿದಿನ ನಮ್ಮನ್ನು ಮಾತಾಡ್ತಿದ್ರು. ಅವರೊಂದೆರಡು हेलो, सभी स्टाफ को हार्दिक बधाई है। बहुत कष्ट के साथ आपने बच्चे का जो मनोबल बढ़ाया है, तो मैं दीपिका मैडम ने, जो विजय मैडम ने, रेखा मैडम जी ने, सब को पूरा स्टाफ को हार्दिक बधाई है। और बच्चे को तैयार करने के लिए बहुत टाइम लगता है, जिसमें आप बहुत बड़ा योगदान दिया। और जो स्कूल का मेंटेनेंस है बहुत अच्छा, मेरे को इधर बच्चे को एडमिशन करा के बहुत कुछ सीखने को मिला है। आगे भी भगवान से यही प्रार्थना करता हूँ कि आगे भी इस तरह बच्चों को सेवा देते रहे। बहुत बहुत बधाई। ಥ್ಯಾಂಕ್ ಯು ಸರ್. ಬಹಳ ಕಡಿಮೆ ಮಾತುಗಳಲ್ಲಿ ಅವರ ಹೆಚ್ಚಿನ ಭಾವನೆಗಳನ್ನು ಹಂಚ್ಕೊಳ್ತಾರೆ. ಶಾಲಾ ಶಿಕ್ಷಕರು, ನಮ್ಮ HR ಮೇಡಮ್ ಬಗ್ಗೆ ಮತ್ತು ನಮ್ಮ ಆಡಳಿತ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು, ಕಾರ್ಯದರ್ಶಿಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಧ್ಯಾನ್ ತಂದೆಯವರು ಕೂಡ ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಬಯಸ್ತಿದ್ದಾರೆ. ಪೋಷಕರು, नमस्कार. First of all, wishing every student who wrote 10th exam this year and passed out in this school, and congratulations for them and wishing for good future for them. Thanks for management, teachers and office staff, drivers, van drivers and their assistants and maids, whatever supported the school and making this success happen. And students studying this year 10, I am wishing for them to get more success this year and make the school proud. And thanks for Jaishankar sir who established this school and giving education to individual people also. And very much thanks for SM ma'am sir and especially Ashwath sir and Vijay Lakshmi. And this time important my suggestion, make it like what the boys get separate section, they mix and combine and it will be good result. Next year we will get more success. That's my suggestion. Okay, thank you for all. ಥ್ಯಾಂಕ್ ಯು ಸರ್. ಇದು ನಮ್ಮ ಶಾಲೆಯನ್ನು ಗುರುತಿಸುವಂಥ ನಿಟ್ಟು. ಹಾಗೆಯೇ ರೋಹಿಣಿ ಅವರ ತಾಯಿ, ಯತೀಶ್ ಅವರ ತಾಯಿ ಮತ್ತು ಯತೀಶ್ ಅವರ ತಾಯಿ ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ.
ಹಾಗೆ ಹೆಣ್ಣವರ ತಾಯಿ ಕೂಡ ಮಾತಾಡಬೇಕು ಅಂತ ಅವರೇ ಇಷ್ಟಪಟ್ಟಿರೋದ್ರಿಂದ ಅವರು ಕೂಡ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸ್ಕೂಲ್ ಬಗ್ಗೆ ಏನು ಮಾತಾಡೋಣ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಮಕ್ಕಳು ಒಳ್ಳೆ ಸ್ಕೂಲ್ಗೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಸಪೋರ್ಟು HM ಮ್ಯಾಮ್, ದೀಪಿಕೆ ಮ್ಯಾಮ್, ಅಶ್ವಥ್ ಸರ್, ಆಲ್ವೇಸ್ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳಿಗೆ, ಪೇರೆಂಟ್ಸ್ ಕೊಡಬೇಕು. ಅದರಲ್ಲೂ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಡಿದ್ದ ಮಕ್ಕಳು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಯಿತು ಅಂತಿದ್ದೀನಿ. ಬಟ್ ಎಲ್ಲ ಟೀಚರ್ಸ್ಗೂ ಅಷ್ಟೇ ಎಲ್ಲ ಸಪೋರ್ಟ್ ಇದೆ. ಬಟ್ ಅಶ್ವಥ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ, ಪೇರೆಂಟ್ಸ್ ಮಕ್ಕಳಿಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಅದೇ ಥರ ಒಳ್ಳೆ ಮಾರ್ಕ್ಸ್ ತೆಗಿ ಸ್ಕೂಲ್ಗೂ ಒಂದು ಒಳ್ಳೆ ಹೆಸರು ಬಂದಿದೆ ಅಷ್ಟೇ ಸರ್. ಥ್ಯಾಂಕ್ ಯು. ನಮ್ಮ ಭರವಸೆ ನಮಗೆ ಬಹಳ ಸ್ಫೂರ್ತಿ, ಆ ಸಾಧನೆ ಸಾಧಿಸ್ತವೆ. ಹಾಗೆಯೇ ಯಮುನಾ ಅವರ ತಾಯಿ ಕೂಡ ಒಂದೆರಡು ಮಾತುಗಳನ್ನ ಮಾತಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಯಾರೂ ಹೇಳಿಲ್ಲ, ಅವರೇ ಮಾತಾಡ್ತೀನಿ ಅಂತೇಳಿ ಶಾಲೆ ಬಗ್ಗೆ ನೋಡಿದ್ದಾರೆ. ಮಾರ್ನಿಂಗ್ ಎಲ್ರಿಗೂ ತುಂಬ ಸಂತೋಷವಾಗುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ, ಪಾಠ ಎಲ್ಲ ಮಾಡ್ಕೊಡ್ತೀರ. ಬೆಳಗ್ಗೆ ರೇಖಾ ಮ್ಯಾಮ್, ವಿಜಯಲಕ್ಷ್ಮಿ ಮ್ಯಾಮು, ಅಶ್ವಥ್ ಸರ್ ತುಂಬ ಚೆನ್ನಾಗಿ ಪಾಠ ಮಾಡ್ಕೊಡ್ತಾರೆ. ಮಕ್ಕಳು ಚೆನ್ನಾಗಿ ಓದ್ತಾರೆ, ಪರ್ಸೆಂಟೇಜ್ ಚೆನ್ನಾಗಿ ತೆಗೆದಿದ್ದಾರೆ. ನೆಕ್ಸ್ಟ್ ಬರೋ ಮಕ್ಕಳು ಇದು ಚೆನ್ನಾಗಿ ತೆಗಿಬೇಕಂತ ಹಾರೈಸ್ತೀನಿ. ಆಮೇಲೆ ಮತ್ತು ಯಾರಾದರೂ ಮಾತಾಡೋದಿದ್ರೆ ಪೋಷಕ ಮಿತ್ರರಲ್ಲಿ ನೆನೆಸ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಒಂದೆರಡು ಮಾತಾಡಬೇಕು ಅಂತ ಸರ್ ಅಧ್ಯಕ್ಷರ ಅಭಿಪ್ರಾಯದ ಮೇಲೆ ಅನುಶ್ರೀ. ನಾನು ಶಾಲೆಗೆ ಬಂದಾಗ 4ನೇ ಕ್ಲಾಸ್ ಮಗು ಇದು. ನಾನೇ ಅವ್ರಿಗೆ ಎಲ್ಲ ಕ್ಲಾಸಲ್ಲಿ ಕನ್ನಡ ಟೀಚರಾಗೇ ಇದೆ. ವಿಶೇಷ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಕಳಿಸಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. Hello. Hi everyone. And good morning. And I'm just feeling happy to stand here and speak about my school. And thank you for the opportunity, sir. ಎಲ್ರಿಗೂ ನಮಸ್ಕಾರ. ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ಲಿ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸ್ಗೆ, ಮ್ಯಾನೇಜ್ಮೆಂಟ್ಗೆ, ಪ್ರಿನ್ಸಿಪಲ್ ಮ್ಯಾಮ್ಗೆ ಆ್ಯಂಡ್ ಚೇರ್ಮನ್, ಸೆಕ್ರೆಟರಿ ಮ್ಯಾಮ್ ಎಲ್ಲರಿಗೂ ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಎಷ್ಟು ಮೋಟಿವೇಟ್ ಮಾಡಬೇಕು ಸ್ಟೂಡೆಂಟ್ಸ್ನ ಅಷ್ಟಕ್ಕಿಂತ ಜಾಸ್ತಿ ಮಾಡಿರ್ತಾರೆ ನಮ್ಮ ಟೀಚರ್ಸ್. ಆ್ಯಂಡ್ ಫ್ರೆಂಡ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿವನ್. ಫ್ರೆಂಡ್ಸ್ ಲೈಕ್ ನಮ್ಮಲ್ಲಿ ನಮ್ಗೆ ಏನು ಡೌಟ್ ಇದೆ ಎಲ್ಲ ನಾವೇ ಕ್ಲಿಯರ್ ಮಾಡ್ಕೊತಿದ್ವಿ. ಒಂದೊಂದು ಸಬ್ಜೆಕ್ಟ್ ಒಬ್ಬರೊಬ್ರು ಇರ್ತಿದ್ರು ಚೀಫ್ ಥರ, ಅವರವರೇ ನಾವೇ ಮಾಡ್ಕೊತಿದ್ವಿ. ಲೈಕ್ ತುಂಬ ಮಿಸ್ ಆಗ್ತೀರಿ. ಈ ಕಾಲೇಜ್ ಬೇರೆ ಸ್ಟಾರ್ಟ್ ಆಗಿದೆ, ಸ್ಕೂಲ್ ಲೈಫಿಗೆ ಆಪೋಸಿಟ್ ಆಗಿದೆ ಕಾಲೇಜ್. ತುಂಬ ಮಿಸ್ ಆಗುತ್ತೆ. ಒಂದೊಂದು ಸೆಕೆಂಡ್ಗೂ ನೆನಪಾಗುತ್ತೆ ಸ್ಕೂಲ್. ಅಯ್ಯೋ ಆಗಿತ್ತಲ್ಲ, ಇನ್ನೇ ಇರಬೇಕಾಗಿತ್ತಲ್ಲ. ಟೀಚರ್ಸ್ನಂತೂ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮದಂತೂ ಮರೆಯೋದೇ ಇಲ್ಲ ನಾವು. ನೆವರ್ ಫಾರ್ಗೆಟ್ ಯು ಮ್ಯಾಮ್. ನಮ್ಮ ಕಾಲೇಜಲ್ಲಿ ಟೀಚರ್ಸ್ನ ನೋಡಿದಾಗೆಲ್ಲ ಅಯ್ಯೋ ನಮ್ಮ ಟೀಚರ್ಸ್ ಹೆಂಗಿರೋರು, ಇಲ್ಲಿ ಇದ್ದಾರೆ ನಮಗೆ ಹೆಂಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು PKG ಇದೇ ಸ್ಕೂಲೇ. ಸೊ ಟೋಟಲ್ 12 ಇಯರ್ಸಿಂದ ನಾನು ಇದೇ ಸ್ಕೂಲಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ನಾನು ಏನು ಪರ್ಸೆಂಟೇಜ್ ತೊಗೊಂಡಿದ್ದೀನಿ ಅದಕ್ಕೆ ಕಾರಣ ನನ್ನ ಫ್ರೆಂಡ್ಸ್, ನನ್ನ ಟೀಚರ್ಸ್, ನನ್ನ ಪೇರೆಂಟ್ಸ್ ಆ್ಯಂಡ್ ನನ್ನ ಸಪೋರ್ಟ್ ಮಾಡೋದಕ್ಕೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಸ್ಕೂಲ್. ಥ್ಯಾಂಕ್ ಯು. ಮತ್ತಾರಾದರೂ ತಮ್ಮ ಜೀವನದ ಬಗ್ಗೆ 13 ವರ್ಷ ಇದೇ ಸಂಸ್ಥೆಯಲ್ಲಿ ನಡೆದಾಡಿ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋಗಿದ್ದರೆ ಹಂಚ್ಕೋಬೋದು ಒಂದು 2 ನಿಮಿಷದಲ್ಲಿ. ಏನಾದರೂ ಬರ್ತೀರಾ? ಅವನೇ ಒಳಗಡೆ ಮಾತಾಡಬೇಕು ಅನಿಸುತ್ತೆ, ಅದೇ ಕುತ್ಕೊಂಡು ಯಾಕೋ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಂಥ ಪೋಷಕ ಹಾಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ನಮ್ಮೆಲ್ಲ
ನೆಚ್ಚಿನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಜಯಶಂಕರ್ ಸರ್ ಅವರು ಎಲ್ಲ ಮಕ್ಕಳನ್ನ ಕುರಿತು ಅವರಿಗೆ ಒಂದಷ್ಟು ಹಿತವಚನ ಮತ್ತು ಆಶೀರ್ವಾದವನ್ನ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವೇತನಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಲೇಜಿನ ಸೆಕ್ರೆಟರಿ ಆಗಿದ್ದ ಶ್ರೀನಿವಾಸ್ ಸರ್ ಅವರೇ, ಹಾಗೂ ನಮ್ಮ ವಿದ್ಯಾರ್ಥಿಯವರ ತಂದೆಯವರಾಗಿರ್ತಕ್ಕಂಥದ್ದು ಯಲ್ಲಪ್ಪ ಅವರು ಮತ್ತು ನಮ್ಮ ಎಚ್ ಎಂ ಸಾರು, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಗೋಸ್ಕರ ಮೊದಲನೇ 2023-24ರಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಶುಭವನ್ನು ಕೊಡ್ತೀನಿ ಮತ್ತು ಕೃತಜ್ಞತೆಯನ್ನು. ಎರಡನೇದಾಗಿ ಅವರ ತಂದೆ ತಾಯಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ಪರವಾಗಿ, ಯಾಕಂದರೆ ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ನಾವು ಪಾಠ ಮಾಡ್ಬೋದು, ಮನೆಯಲ್ಲಿ ವಿದ್ಯಾರ್ಥಿಗಳನ್ನು ಏನು ಟೀಚರ್ಸು KG ಅಪ್ ಟು SLCವರೆಗೂ ಕ್ಲಾಸ್ ವರ್ಕ್ ಇರ್ಬೋದು, ಹೋಮ್ವರ್ಕ್ ಇರ್ಬೋದು, ಇವೆಲ್ಲವನ್ನು ಅವರ ತಂದೆ ತಾಯಿಗಳಿಗೆ ಎಷ್ಟೇ ಕಷ್ಟ ಇದ್ದರು ಅವುಗಳೆಲ್ಲ ಬಿಟ್ಟು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅವ್ರನ್ನ ಶಾಲೆಯಲ್ಲಿ ಈ ಮಟ್ಟಕ್ಕೆ ಅವ್ರು ಸಪೋರ್ಟ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಆ ತಂದೆ ತಾಯಿಗಳಿಗೆ ಮತ್ತೆ ನಮ್ಮ ಶಾಲೆ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ಈ ಶಾಲೆಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಟೀಚರ್ಸ್ ಏನಿದ್ದಾರೆ, ಟೀಚಿಂಗ್ ಫ್ಯಾಕಲ್ಟಿ, ನಮ್ಮ ಪಾಂಡ್ಯ ಮೇಡಮ್ ಅವರ ಒಂದು ಸಹಾಯದೊಂದಿಗೆ ಮತ್ತು ನಮ್ಮ ಪ್ರಕಾಶ್ ಅವರ ಒಂದು ನೇತೃತ್ವದಲ್ಲಿ ಇವರೆಲ್ಲರೂ ಸೇರಿ ಒಂದು ವಿದ್ಯಾರ್ಥಿಗಳ ಹೆಚ್ಚಿನ ಅಂಕಗಳನ್ನು ಪ್ರತಿ ವರ್ಷ ಹೆಚ್ಚಿನ ಒಂದು ಓದಿನ ನಿಯಮವನ್ನು ವಹಿಸಿ ಕಾಳಜಿ ವಹಿಸಿ ಈ ಶಾಲೆಗೆ ಕೀರ್ತಿ ತಗೊಳ್ಳೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ಟೀಚರ್ಸ್ ಫ್ಯಾಕಲ್ಟಿ HM ಎಲ್ಲರಿಗೂ ಸಹ ನನ್ನ ಶಾಲೆಯ ವತಿಯಿಂದ ಅವರಿಗೂ ಸಹ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಅದೇ ರೀತಿ ಇವತ್ತು ಕ್ಯಾನ್ ಬಾಯ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಇರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಪ್ರತಿಯೊಬ್ಬರು ನೀವು ಮಕ್ಕಳನ್ನ ಇಲ್ಲಿ ಕಳಿಸಿದಾಗ ಜವಾಬ್ದಾರಿ ಹೇಳಿ ಅವು ನಮ್ಮ ಮಕ್ಕಳು ಅಂತ ಹೇಳಿ ಆ ಭಾವನೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಈ ಒಂದು ಅಂಕಗಳ ಬರೋದಕ್ಕೂ ಅವರು ಎಲ್ಲ ಒಂದು ಕಡೆ ಅಡಿನ ಸೇವೆಯನ್ನು ಮಾಡಿರ್ತಾರೆ. ಅವ್ರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ವಿದ್ಯಾರ್ಥಿ ಮಿತ್ರರು ಈಗಾಗಲೇ ನಿಮ್ಮ ತಂದೆ ತಾಯಿಗಳು ನಾನು ಪ್ರತಿ ಕ್ಲಾಸ್ಗೂ ಬರ್ತಾ ಇಲ್ಲ SLC ವಿದ್ಯಾರ್ಥಿಗಳಿಗೆ ಪಾಸ್ ಆಗಿದ್ದೀರಾ, ಕ್ಲಾಸ್ ವಿಸಿಟ್ ಕೊಡ್ತಾ ಇದ್ದಲ್ಲ, ಹೇಳ್ತಾ ಇದ್ದಲ್ಲ ಏನು ನಿಮ್ಮ ಜೀವನದ ಉದ್ದಕ್ಕೂ ಏನು ಮಾಡಬೇಕು, ಏನು ಆಗ್ತೀರಾ, ಏನು ಮಾಡಬೇಕು, ಯಾವ ರೀತಿ ಇವತ್ತು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಏನು ಹೇಳ್ತೀನಿ ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಪೇಷನ್ಸ್ ಇರಬೇಕು, ಎರಡನೇದು ಡಿಸಿಪ್ಲಿನ್ ಇರಬೇಕು, ಮೂರನೇದು ಈ ಸಮಾಜದಲ್ಲಿ ನೀವೇನಾದರೂ ಕುಡಿಯಬೇಕಂದ್ರೆ ಒಳ್ಳೆಯವರಾಗಬೇಕಂದ್ರೆ ಅಂಗಡಿನಲ್ಲಿ ಅದು ಆಸ್ತಿಸ್ತಕ್ಕಂಥ ವಸ್ತು ಅಲ್ಲ. ನಿಮ್ಮನ್ನು ಬಿಟ್ಟು ನಿಮ್ಮ ಸುತ್ತಲೂ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವನ್ನ ಗೌರವದಿಂದ ಪ್ರೀತಿಯಿಂದ ಈ ಸಮಾಜವನ್ನು ನೀವು ನೋಡೋದಾದರೆ, ನೀವು ಅದನ್ನು ರೆಸ್ಪೆಕ್ಟ್ ಮಾಡೋದಾದರೆ ಖಂಡಿತವಾಗೂ ಈ ಸಮಾಜದಲ್ಲಿ ನೀವು ಏನು ಕುಡಿಬೇಕು ಅಂದ್ಕೊಂಡಿದ್ದೀರಾ, ಏನು ಗುರಿನ ಸಾಧನೆ ಮಾಡಬೇಕು ಅಂತ ತಲುಪಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಸಕ್ಸಸ್ ಮಾಡೋದಕ್ಕೆ ಇದು ನಿಮ್ಮಲ್ಲಿ ಅಡಕ ಮಾಡ್ಕೋಬೇಕಾಗ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರು ಓದೋ ಹಂತದಲ್ಲಿ ಸಮಯನ ವ್ಯರ್ಥ ಮಾಡಬೇಡಿ. ಇವತ್ತೇನು ನೀವು 13 ವರ್ಷ ತಪಸ್ಸು ಮಾಡಿದ್ದೀರಾ, ನಿಮ್ಮ ತಂದೆ ತಾಯಿಗಳ ಕಷ್ಟ ಏನು, ನಿಮ್ಮ ಮನೆಯ ಪರಿಸ್ಥಿತಿ ಏನು, ಒಂದು ಸರಿ ಯೋಚನೆ ಮಾಡಿ, ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಒಂದು ಸರಿ ಯೋಚನೆ ಮಾಡಿ. ಅವ್ರು ನಿಮ್ಮ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಯಾವುದೋ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಪಕ್ಕದಲ್ಲಿ 3,000ನೋ 4,000ನೋ ಅಥವಾ 2,000ನೋ ಫೀಸ್ ಕಟ್ಟಿದ್ರೆ ಬಿಸಿ ಊಟ, ಸೈಕಲ್ಲು, ಏನು ಬೇಕೋ ಎಲ್ಲ ಅಲ್ಲೇ ಸಿಗ್ತಾಯಿತ್ತು. ಎಲ್ಲ ಒಂದು ಕಡೆ ಗೌರ್ಮೆಂಟ್ ಸ್ಕೂಲಲ್ಲೇ ಸೇರಿಸ್ಬಿಡೋಣ ಅಂತ ನಿಮ್ಮ ತಂದೆ ತಾಯಿಗಳಿಗೆ ಅನಿಸಿದೆ, ನಾನು ಡಾಕ್ಟರ್ ಆಗಲಿಲ್ಲ, ಸಾಫ್ಟ್ವೇರ್ ಆಗಲಿಲ್ಲ, ಈ ಸಮಾಜದಲ್ಲಿ ಒಳ್ಳೆಯ ಒಂದು
ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥ ಒಂದು ಹಣ ಪಡೆಯಲಿಕ್ಕೆ ಮತ್ತು ಸರ್ವಿಸ್ ಮಾಡೋದಕ್ಕೆ ಯಾವುದೋ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ನಮಗೆ ಆಗಲಿಲ್ಲ ಎಜುಕೇಷನಲ್ಲಿ. ಆದರೆ ನಮ್ಮ ಮಕ್ಕಳ ಕೈಯಲ್ಲಿ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸಿರ್ತಕ್ಕಂಥದ್ದು. ಅವರು ಕಷ್ಟಪಟ್ಟು ದುಡಿಯೋದರಲ್ಲಿ ಸ್ವಲ್ಪ ಹಣನ ಉಳಿಸಿ ನಾವು ಈ ಹಣದಲ್ಲಾದರೂ ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಈ ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ಶಕ್ತಿಯನ್ನು ನೀಡಬೇಕು ಅಂತೇಳಿ ಅವರು ತಂದೆ ತಾಯಿಗಳು ನಿಮ್ಮನ್ನು ಓದಿಸ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಸರಿ ಅವರಿಗೆ ನಾನು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಏನು ನೀವು ಇಟ್ಟಿರ್ತೀರ ಕನಸು, ನಿಮ್ಮ ತಂದೆ ತಾಯಿಗಳು ಕಟ್ಟಿರ್ತಕ್ಕಂಥ ಕನಸು, ಇದನ್ನು ನನಸು ಮಾಡಬೇಕಾದ್ರೆ ನೀವು 13 ವರ್ಷ 4 ಗೋಡೆಗಳ ಮಧ್ಯೆ ಕೂತು ಟೀಚರ್ ಮಾಡ್ತಕ್ಕಂಥ ಪಾಠಗಳನ್ನ, ಅವ್ರು ಕೊಡ್ತಕ್ಕಂಥ ಕ್ಲಾಸ್ ವರ್ಕ್ನ, ಹೋಮ್ ವರ್ಕ್ನ ಚಾಚು ತಪ್ಪದೆ ಮಾಡಿ ಈ ಹಂತಕ್ಕೆ ಬಂದಿದ್ದೀರ. ಇನ್ನು ಕೇವಲ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು ಬರೀ ಒಂದು 6 ವರ್ಷ ಅಷ್ಟೇ. 6 ವರ್ಷ ಇದೇ ರೀತಿಯಲ್ಲಿ ನೀವು ಕಾಲೇಜಿಗೆ ಹೋದರೂ ಸಹ ಇದೇ ರೀತಿಯಲ್ಲಿ ನಿಮ್ಮ ಮೈಂಡ್ನ ಹತೋಟಿನಲ್ಲಿ ಇಟ್ಕೊಂಡು, ಕಂಟ್ರೋಲಲ್ಲಿ ಇಟ್ಕೊಂಡು ಓದಿನ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಎಜುಕೇಷನ್ಗೆ ಹೆಚ್ಚಿನ ಒಂದು ಒಲವನ್ನು ಕೊಟ್ಟರೆ ನೀವು 100% ಸಕ್ಸಸ್ ಆಗ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸ್ಟೂಡೆಂಟ್ ಲೈಫು ಗೋಲ್ಡನ್ ಲೈಫ್ ಆಗುತ್ತೆ. ನೀವೇನು ಕನಸು ಕಟ್ಟಿದ್ದೀರ ಅದು ನನಸಾಗ್ತಕ್ಕಂಥ ಸಮಯ ಕೂಡ ಹತ್ರ ಆಗ್ತದೆ. ಈ ಒಂದು 6 ವರ್ಷ ನೀವು ಯಾವ ರೀತಿ 13 ವರ್ಷ ತಪಸ್ಸು ಮಾಡ್ಕೊಂಡು ಬಂದಿದ್ರೋ ಅದೇ ರೀತಿಯೇ ಈ ಎಜುಕೇಷನ್ ಸಿಸ್ಟಮ್ಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇವತ್ತಿನ ದಿನ ಎಲ್ಲರ ಕೈಯಲ್ಲೂ ತಂದೆ ತಾಯಿಗಳ ಮೊಬೈಲು, ತಂದೆ ತಾಯಿಗಳ ಮೊಬೈಲ್ಗಳು ಮತ್ತು ಟಿ ವಿ, ಈ ಮಾಧ್ಯಮ ಎರಡೂ ಸೇರಿ ಎಲ್ಲ ಕುಸಿತಾ ಇದೆ ನಮ್ಮ ಓದಿನ ಕಡೆ ವಿದ್ಯಾರ್ಥಿಗಳನ್ನ. ಹಾಗಾಗಿ ದಯವಿಟ್ಟು ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ತೀನಿ, ಯಾರು ನಿಮ್ಮ ಗುರಿಯನ್ನು ಮುಟ್ತಿರೋ ಅಲ್ಲಿವರೆಗೂ ಮೊಬೈಲು ಮತ್ತು ಒಂದು ಟಿ ವಿಯನ್ನು ಹೆಚ್ಚಿಗೆ ಬಳಸದೆ, ಸಮಯನ ವ್ಯರ್ಥ ಮಾಡದೆ ಓದಿನ ಕಡೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವೊಂದು ಬೆಳಕಾಗಿ ಚೆಲ್ತಕ್ಕಂಥ ಒಂದು ದೀಪ ಆಗಬೇಕು ನಿಮ್ಮ ಮನೆಗೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ, ಆ ಓದೋದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಎಲ್ಲಂದ್ರೆ ಏನಾದರೂ ತಿನ್ನತಕ್ಕಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ, ಮತ್ತು ಏನಾದರೂ ಅದನ್ನು ಏನಾದರೂ ಕಬಾಬ್ ಇರ್ಬೋದು, ನಾವು ಪಬ್ಲಿಕಲ್ಲಿ ಮಾತಾಡ್ತಾರೆ ಆ ಯಾವ ಎಣ್ಣೆನೋ ಏನೋ ಅದೆಲ್ಲ ನೋಡ್ತಾ ಇದ್ದರೆ ವಾಟ್ಸಪ್ನಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದರೆ ನಾವು ಏನು ಇವತ್ತು ಏನು ಊಟ ಮಾಡ್ತಾ ಇದ್ದೀವಿ ಅದೆಲ್ಲ ಒಂದು ಕಾಯಿಲೆಗೆ ಕಾರಣವಾಗ್ತದೆ. ಹಾಗಾಗಿ ಒಳ್ಳೆ ಡಾಕ್ಟರ್ ಆಗ್ತೀರಾ, ನಿಮ್ಮ ಆರೋಗ್ಯನೇ ಸರಿಯಿಲ್ಲ ಅಂದರೆ ನೀವು ಎಲ್ಲಿ ಟ್ರೀಟ್ ಮಾಡೋಕ್ಕಾಗ್ತದೆ ಡಾಕ್ಟ್ರು. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಆರೋಗ್ಯನೂ ಸಹ ಭಾರಿ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ನಿಮಗೆ 18 ವರ್ಷ ಬರೋವರೆಗೂ ನಿಮ್ಮ ಗುರಿಯನ್ನು ಮುಟ್ಟೋವರೆಗೂ ದಯವಿಟ್ಟು ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಆ ಕೆಲಸಗಳು ಕೂಡ ಮಾಡಬೇಡಿ. ಕಾರಣ ಯಾಕೆಂದರೆ ನೀವು ಹೋಗ್ತಾ ಇರ್ತೀರಾ, ಏನಾದರೂ ಡ್ಯಾಮೇಜ್ ಆಯಿತು, ಕೈಯೋ ಕಾಲೋ ಏನಾದರೂ, ಒಂದು 15 ದಿನ 1 ತಿಂಗಳು 2 ತಿಂಗಳು ನೀವು ಮನೇಲಿ ರೆಸ್ಟ್ ಮಾಡಬೇಕು ಹಾಸ್ಪಿಟಲಲ್ಲಿ ಇದ್ದಾಗ ನಿಮಗೆ ಯಾವುದು ಓದಬೇಕಂತ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತೀರ ಅಥವಾ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತೀರ, ಒಂದು ತಿಂಗಳು ನಿಮಗೆ ಓದಿದ್ರೆ ಟೀಚರ್ಸು ಮಾಡ್ತಕ್ಕಂಥ ಪಾಠ ಮತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಡಿಸ್ಕನೆಕ್ಟ್ ಆಗುತ್ತೆ, ನೀವು ಓದೋದ್ರ ಹಿಂದುಳಿತೀರ. ಹಾಗಾಗಿ ದಯವಿಟ್ಟು ನಿಮ್ಮ ದೇಹದಲ್ಲಿ ಗಾಯಗಳಾಗದೇ ಇರತಕ್ಕಂಥದ್ದನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗ್ತದೆ ನಿಮ್ಮ ಗುರಿಯನ್ನು ಮುಟ್ಟುವವರು. ಮತ್ತು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಒಂದು ಜವಾಬ್ದಾರಿಯಾಗಿ ನಿಮ್ಮನ್ನು ಓದಿಸಿದ್ದಾರೆ, ನಿಮಗೆ ಜನ್ಮ ಕೊಟ್ಟಿದ್ದಾರೆ, ಅವರಿಗೆ ನೀವು ಒಂದು ರೆಸ್ಪೆಕ್ಟ್ ಫಸ್ಟು ನಿಮ್ಮ ತಂದೆ ತಾಯಿಗಳಿಗೆ ಬೆಲೆಯನ್ನು ಕೊಡಬೇಕು. ಅದಾದ ನಂತರ ನಿಮ್ಮ ಸುತ್ತಲೂ ಇರ್ತಕ್ಕಂಥ ನಿಮ್ಮ ಅಕ್ಕಪಕ್ಕ ಮನೆ, ನಿಮ್ಮ ರಿಲೇಷನ್ಸು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದಾಗಬೇಕು. ಆಗ ನೀವು ಹೊರಗಡೆ ಕೂಡ ಅದೇ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಮತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ ಓದಿನ ಕಡೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಯಾರು ಮೊಟ್ಟೆಗೊಳಿಸಬಾರ್ದು. ಯಾರಿಗೆ ಏನಾದರೂ ಕಷ್ಟ ಬಂದರೆ ದಯವಿಟ್ಟು HM ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಕೈಲಾಗಿದ್ದು ನಿಮಗೆ ಸಹಾಯ ಮಾಡ್ತೀನಿ. ಯಾರು SLC ಅಂಕಗಳನ್ನು ಪಡೆದು ಮನೆಯಲ್ಲಿ ಎಷ್ಟೋ ಜನ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ನನ್ನ ಕಡೆ ಮುಂದೆ ಫೀಸ್ ಕಟ್ಟೋಕ್ಕಾಗದೆ ಲಾಸ್ಟ್ಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ನೋಡಿದ್ದೀನಿ, ನನಗೆ ನೋವಾಗಿದೆ. ಯಾಕಂದರೆ 13 ವರ್ಷ ಅವರು ಓದಿ ಎಲ್ಲ ಒಂದು ಕಡೆ ಹೋಗಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಮೊಟ್ಟೆಗಾಗಬಾರ್ದು SLC ಪಾಸಾಗಿರ್ತಕ್ಕಂಥವ್ರು. ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಮೆಕ್ಯಾನಿಕ್ಸ್ ಕೊಡು ಇದೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾರು ಮೊಟ್ಟೆಗಾಗಬಾರ್ದು. ನಿಮ್ಮ ತಂದೆ ತಾಯಿ ಏನಿದ್ದಾರೆ ಅವ್ರ ಹತ್ರ ಪ್ರಾಮಾಣಿಕತೆ, ಸತ್ಯ, ಸುಳ್ಳು ಹೇಳಬಾರ್ದು. ಮತ್ತು ಏನೇ ಒಂದು ಜವಾಬ್ದಾರಿ, ಮುಂದೆ ನೀವು ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗ್ತೀರಾ. ನೀವು ಏನೇ ಆಗಿ, ನಾನು ಡಾಕ್ಟರ್ ಆಗಬೇಕಂತ ಹೇಳಿ ನರ್ಸಾಗಿ ಅದು ಒಂದು ಕೆಲಸನೇ. ಅಥವಾ ಆಪರೇಷನ್ ಥಿಯೇಟ್ರಲ್ಲಿ ಡಾಕ್ಟರ್ ಆದ್ರೂ ಅವರಿಗೆ ವೆಪನ್ಸ್ ಇಟ್ಕೊಡ್ತಕ್ಕಂಥ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರು ಕೂಡ ಸೇವೆ ಮಾಡೋದಿದೆ. ಪ್ರತಿಯೊಬ್ಬರು ಏನೇ ಆಗಿ ಮೊದಲು ಮಾನವನಾಗಿ ನಿಮ್ಮನ್ನು ಸಮಾಜ ಗೌರವಿಸಬೇಕು. ಅಂಥ ಒಂದು ಮನುಷ್ಯರಾಗಿ ನೀವು ಹೊರಹೊಮ್ಮಬೇಕು. ಈ ಸಮಾಜಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಕೊಡುಗೆನ ಕೊಡ್ತಕ್ಕಂಥದ್ದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಚೀಟ್ ಮಾಡ್ತಕ್ಕಂಥದ್ದು, ಹರಟು ಮಾಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನೋಡ್ಸ್ಕೋಬಾರ್ದು. ಅದನ್ನು ತೆಗೆದು ಸೈಡ್ಗಿಡಬೇಕು. ಒಳ್ಳೆಯ ವಿದ್ಯಾರ್ಥಿಗಳಿಗೆ ಬಹುಶಃ ನಿರ್ಮಾಣ ಮಾಡಿಕೊಳ್ಳ್ರಿ. ನಮ್ಮ ಮೆಕ್ಯಾನಿಕ್ಸ್ ಕೂಡ ಯಾವಾಗಲೂ ನಿಮಗೆ ವೆಲ್ವಿಷನ್ ಆಗಿರ್ತದೆ.
ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಬಂದು ಕನ್ಸಲ್ಟ್ ಮಾಡಿ, ನಿಮ್ಗೆ ಏನು ಬೇಕೋ ಹೆಲ್ಪ್ ಮಾಡ್ತೀವಿ, ಮತ್ತು ಏನಾದರೂ ಸಜೆಸ್ಟ್ ಮಾಡಬೇಕಂದ್ರೂ ಕೂಡ ನಾವು ಖಂಡಿತವಾಗಲೂ ನಿಮಗೆ ಸೇವೆ ಮಾಡೋದಕ್ಕಿದ್ದೀವಿ. ಹಾಗಾಗಿ ಇವತ್ತು ಏನು ಅಂಗಗಳನ್ನು ಪಡೆದಿದ್ದ ಒಳ್ಳೊಳ್ಳೆ ಕಾಲೇಜುಗಳಿಗೆ ಅವ್ರು ನನ್ನ ಫ್ರೆಂಡ್ ಅಲ್ಲಿ ಸೇರಿಬಿಟ್ಟಿದ್ದೇನೆ, ಅಲ್ಲಿಗೆ ಹೋಗ್ಬೇಕಂತ. ಯಾಕಂದರೆ ನಿಮ್ಮ ತಾಯಿ ತಂದೆ ಕಾಲೇಜ್ಗಳಿಗೆ ಹೋದ್ಮೇಲೆ ಇಷ್ಟು ಸ್ಕೂಲ್ನಷ್ಟು ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ತಕ್ಕಂಥದ್ದು ಕಾಲೇಜ್ಗಳಲ್ಲಿ ಇಲ್ಲ. ಫೀಸ್ ತಗೊಂತಾರೆ ಒಂದು ಸರಿಗೆ, ಮತ್ತು ಕಾಲೇಜಿನಲ್ಲಿ ನೀವು ಓದುವ ಅಷ್ಟೇ ಓದಿದ್ರು ಅಷ್ಟೇ ಅದು ಅದ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ನಿಮ್ಮ ಬಗ್ಗೆ ಕಾಳಜಿ ವಹಿಸೋರಿಲ್ಲ. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಹಿಂದೆ ಇರೋದಕ್ಕಾಗಲ್ಲ ಈ 4 ವರ್ಷ. ಆದರೆ ಎಲ್ಲೋ ಒಂದು ಕಡೆ ಮೇಲೆ ಒಬ್ಬ ದೇವರಿದ್ದಾರೆ, ನಿಮ್ಮ ತಂದೆ ತಾಯಿ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ಕಷ್ಟ ಏನಿದೆ ಆ ಅರಿವನ್ನ ನೀವು ರೂಢಿಸ್ಕೊಂಡು ಓದೋದ್ರ ಕಡೆ ನಿಗಾ ವಹಿಸಬೇಕು. ಪ್ರಾಮಾಣಿಕತೆಯಿಂದ ನೀವು ಓದೋದ್ರ ಕಡೆ ನಿಗಾ ವಹಿಸ್ಕೊಂಡ್ರೆ ಹೆಣ್ಮಕ್ಳು ಆಮೇಲೆ ಬೈಕು ಯಾವ ಅವ್ರ ಮನೆಯಲ್ಲಿ ಶ್ರೀಮಂತ ಇರ್ತಾನೆ, ಒಬ್ಬ ಬೈಕ್ ತರ್ತಾನೆ, ಅವನ ಜೊತೆ ನೀವು ಇಷ್ಟು ಕಷ್ಟಪಟ್ಟಿರ್ತೀರ, ಅವನ ಜೊತೆ ಹಿಂದೆ ಕುತ್ಕೊಂಡು ಹೋಗ್ತೀರಾ, ಹೋಗುವಾಗ ಅವ್ನಿಗೆ ಎಲ್ಲಿ ಕೂಡ ಅವನಿಗೆ ತಗೊಂಡೋಗಿ ಯಾರೋ ಗೊತ್ತಾನೆ. ಎಷ್ಟೋ ಜನ ಸಾಯ್ತಾ ಇರ್ತಕ್ಕಂಥದ್ದು ನೋಡ್ತಿದ್ದೀರಾ. ಮೊನ್ನೆ MBBS ಡಾಕ್ಟರ್ಗಳು 4 ಜನ 6 ಜನ ಹೋಗಿ ಈಜೆ ಬರಲ್ಲ, ಹೋಗಿ ಅನ್ಯಾಯವಾಗಿ ಸತ್ತಿದ್ದಾರೆ. ಅವ್ರು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಅವ್ರ ತಂದೆ ತಾಯಿ ಜನ್ಮ ಕೊಟ್ಟು ಎಷ್ಟು ಕಷ್ಟಪಟ್ಟು ಅವ್ರನ್ನ ಅವ್ರು ಓದಿಸಿರ್ತಾರೆ. ಅದೆಲ್ಲ 5 ನಿಮಿಷಕ್ಕೆ ಕೊಲಾಪ್ಸ್ ಮಾಡಿದ್ರು. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರು ಸೇರಿಕೊಂಡು ಎಲ್ಲೋ ಟ್ರಿಪ್ ಹೋಗಿ ಅಲ್ಲಿ ಈಜಿನ ಹೊಡೆಯಕ್ಕೆ ಹೋಗಿ ಅನ್ಯಾಯವಾಗಿ ಅವರು ತೀರ್ಕೊಂಡಿದ್ದು ಆ ಪೇಪರ್ನಲ್ಲಿ ಮತ್ತು ಟಿವಿಗಳಲ್ಲಿ ಮಾಧ್ಯಮಗಳೆಲ್ಲ ಬಂತು. ಮತ್ತು ಕೆಲವರೆಲ್ಲ ರಜೆ ಸಿಕ್ಕಿದಾಗ ನೀವು ನಿಮ್ಮ ಅಜ್ಜಿ ಮನೆಗೋ ತಾತ ಮನೆಗೋ ಅಥವಾ ನಿಮ್ಮ ತಾಯಿ ತಂಗಿ ಮನೆಗೋ ಅಕ್ಕ ಮನೆಗೋ ಹೋಗ್ತೀರ ರಿಲೇಟಿವ್ ಮನೆಗೆ. ಅಲ್ಲಿ ಹೋದಾಗ ಕುಂಟೆಗಳಲ್ಲೋ ಕೆರೆಗಳಲ್ಲೋ ಮತ್ತು ಮರದ ಮೇಲಿಂದ ಜಂಪ್ ಮಾಡೋದು, ಮತ್ತು ಬೇರೆಯವ್ರ ಗಾಡಿ ಎತ್ಕೊಂಡೋಗಿ ಡ್ಯಾಶ್ ಮಾಡೋದು, ಇವೆಲ್ಲವನ್ನ ಈ ಒಂದು ಏಜ್ನಲ್ಲಿ ನೀವು ಮಾಡ್ತಕ್ಕಂಥದ್ದಾಗ್ತದೆ. ಇವೆಲ್ಲ ಸ್ವಲ್ಪ ಅವೇರ್ನೆಸ್ಸು. ಅಂದರೆ ಮೊದಲೇ ನೀವು ಕೇರ್ಫುಲ್ ಆಗಿದ್ದರೆ ಎಲ್ಲೋ ಒಂದು ಕಡೆ ಓದೋದಕ್ಕೆ ಇದೆಲ್ಲನೂ ಕೂರ್ಕನೆ. ನೀವೆಲ್ಲ ಏನು ಸೆಕ್ಯೂರಿಟಿ ಮಾಡ್ಕೊತೀರ ಅದೆಲ್ಲ ನೀವು ಓದೋದ ಕಡೆ ನಿಮ್ಗೆ ಸಪೋರ್ಟ್ ಮಾಡೋದಂಗೆ. ಹಾಗಾಗಿ ನಿಮ್ಮ ಜೀವಗಳು ಭಾರಿ ಮನುಷ್ಯನ ಒಂದು ಜೀವ ಇದೆ, ಅದು ಬರೀ ಸೂಕ್ಷ್ಮ. ಹಾಗಾಗಿ ಓದೋದ್ರ ಜೊತೆಗೆ ಇವೆಲ್ಲವನ್ನು ನಿಮ್ಮ ಮನದಲ್ಲಿ ಇಟ್ಕೊಂಡು ನಿಮ್ಮ ಆರೋಗ್ಯನ ಮತ್ತು ನಿಮ್ಮ ಕ್ಯಾರೆಕ್ಟರನ್ನು ಇವೆಲ್ಲವನ್ನು ನೀವು ಮೈಗೂಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದುಕತಕ್ಕಂಥ ಒಂದು ವೆಪನ್ ಆಗಿ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ಮತ್ತು ನೀವು ಏನು ಕೊಡುಗೆ ಹೆಂಗೆ ಕೊಡೋದಂದರೆ ದಾನ ಮಾಡೋದಲ್ಲ. ನೀವು ಏನಾದರೂ ಒಂದು ವೃತ್ತಿಗೆ ಹೋದರೆ ಅದರಲ್ಲಿ ನಿಮಗೆ ಮಾಡ್ತಕ್ಕಂಥದ್ದಕ್ಕೆ ಫೀಸ್ ಬರುತ್ತೆ, ಮತ್ತು ನೀವು ಬೇರೆಯೊಬ್ಬರಿಗೆ ಸಹಾಯ ಮಾಡ್ತೀರಾ ಅಥವಾ ಡಾಕ್ಟರ್ ಆಗ್ತೀರಾ, ಫೀಸ್ ತಗೊಳ್ತೀರಾ, ಆದರೆ ಅವ್ರಿಗೆ ಹೋಗಿ ಆರೋಗ್ಯನ ಕಾಪಾಡ್ತೀರಾ. ಅದು ಸೇವೆನೇ. ಅದನ್ನೇ ಹೇಳ್ತಕ್ಕಂಥದ್ದು. ನೀವು ಯಾವುದೇ ಮಾಡಿ ಈ ಸಮಾಜದಲ್ಲಿ ನೀವು ಒಬ್ಬ ಮುಂದೆ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು ಆಗಬೇಕು, ಈ ಮೆಕಾನಿಕ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿಯವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಮತ್ತು ಇದೇ ರೀತಿಯಲ್ಲಿ ನಮ್ಮ ಎಲ್ಲ ಪ್ರತಿ ಮಕ್ಕಳು ಹೆಚ್ಚಿನ ರೀತಿಯ ಅಂಗಗಳನ್ನು ಪಡೀತಕ್ಕಂಥದ್ದಾಗಬೇಕು. ಮತ್ತು ಈಗಾಗಲೇ 3 ವರ್ಷ ನಾವು ಸ್ಟೇಟ್ಗೆ ಫಸ್ಟು ತಗೊಂಡಿರ್ತಕ್ಕಂಥದ್ದು ನಮ್ಮ ಶಾಲೆಗೆ ಕೀರ್ತಿ ಬಂದಿದೆ. 8,000 ಸ್ಕೂಲ್ಗಳು ಇವತ್ತು ಕರ್ನಾಟಕದಲ್ಲಿ ಇದೆ. ಅದರಲ್ಲಿ ನಮ್ಮದು ಟಾಪರ್ ಆಗಿ 1 ವರ್ಷ ಬಂದಿತ್ತು. ಈ ಸರಿ 8ನೇ ಸ್ಥಾನವನ್ನು ಒಂದು ಸ್ಥಾನವನ್ನು ನಾವು ಒಂದು 7 ಮಾರ್ಕ್ಸ್ ಬಂದಿದ್ದರೆ 10ನೇ ಸ್ಥಾನ ಏನೋ ತಗೊಂಡಿದ್ದೀವಿ ನಾವು ಈ ಭಾಗದಲ್ಲಿ. ಹಾಗಾಗಿ ಈ ಭಾಗದಲ್ಲಿ ಕ್ಲಸ್ಟರಲ್ಲಿ 5 ಇದೆ. ಎಂಟೈರ್ ಸ್ಟೇಟಲ್ಲಿ 15 ರ್ಯಾಂಕ್ ತಂದಿದೆ ನಮ್ಮದು. ಸೊ ಹಾಗಾಗಿ ಇನ್ನು 7 ಮಾರ್ಕ್ಸ್ ತಗೊಂಡಿದ್ರೆ ಅವರು ಕಷ್ಟಪಟ್ಟು ಇವತ್ತು ಅದೇ ಇರಲಿ, ಏನು ಮಾರ್ಕ್ಸ್ ತಗೊಂಡಿರೋದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ಆದರೆ ಮುಂದಿನ ರೀತಿಯಲ್ಲಿ ನಾವು ಯಾವ ರೀತಿ ಬದುಕ್ತೀವತ್ತ. ಈಗ ಎಷ್ಟೋ ಜನ ಡಾಕ್ಟರ್ಗಳಾಗಿ MD ಆಗಿದ್ದಾರೆ. ಇವತ್ತು ಯಾರೋ ಒಬ್ಬ ಹುಡುಗ ಈತ ಸ್ಟೂಡೆಂಟೇ ಅಲ್ಲ, ಇವನು ವೇಸ್ಟು, ಇವನು ನಿಮಗೆ ಸೇರಿಸ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಈ ಶಾಲೆಯಲ್ಲಿ ಒಬ್ಬ ಹುಡುಗನ. ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಓದ್ಬಿಟ್ಟು ನಾರಾಯಣಪುರದಲ್ಲಿ ರೇಡಿಯೋ ಥೆರಪಿನಲ್ಲಿ ಅಪಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆತನ ಕರುವಿನಲ್ಲಿ ಸನ್ಮಾನ ಮಾಡಿದ ಎಲ್ಲ ಟೀಚರ್ಸು ಸಾರ್ ಇವನು ಪಾಠ ಮಾಡೋಕ್ಕಾಗಲ್ಲ, ಇವನು ಪೆದ್ದ, ಏನೋ ಸ್ವಲ್ಪ ಮೆಂಟಲ್ ಟೈಪ್ ಇದ್ದಾನೆ, ಇವನು ತಗೊಂಡೋಗಿ ನಿಮಗೆ ಸೇರಿಸ್ಬಿಡೋಣ ಅಂತ ಹೇಳಿದ್ರು ನನಗೆ. ಹಾಗೆಲ್ಲ ಹೇಳ್ಬೇಡಿ, ಅವನು ವಿದ್ಯಾರ್ಥಿಗಳ ಜೊತೆ ಸೇರಿ ಅವನು ಓದೋದ್ರ ಕಡೆ ನಿಗಾ ವಹಿಸ್ತಾರೆ, 100% ಪಾಸ್ ಆಗ್ತಾನೆ ಅಂತ. ಪಾಸಾಗಿ ಅವನು ಅಪಾಯಿಂಟ್ ಮಾಡಿಕೊಂಡು ಇವತ್ತು ಅಲ್ಲಿ ವರ್ಕ್ ಮಾಡ್ತಾನೆ. ಇದೇ ರೀತಿಯಲ್ಲಿ ಅನೇಕ ಭಾಗಗಳಲ್ಲಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಲಾಯರ್ಸ್ ಇರ್ಬೋದು, ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವು ಅಷ್ಟೇ ಯಾವುದಾದ್ರಲ್ಲಿ ಒಂದು ಗುರಿಯನ್ನು ಇಟ್ಕೊಡಿ, ನಾನು ಇಂಥದ್ದು ಆಗಬೇಕು ಅಂತ. ಪಾಪ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಕೊಡಿಸ್ಬೇಕು ಅಂತ. ಸೈನ್ಸು ಮೆಡಿಕಲ್ ಇದರಲ್ಲಿ ಹೋಗ್ಬೇಕಂದ್ರೆ ಸೈನ್ಸ್ ತಗೋಬೇಕು, ಅಥವಾ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಸೈನ್ಸ್ ತಗೋಬೇಕು. ಈ ರೀತಿಯಲ್ಲಿ ಕರೆಕ್ಟಾಗಿ ಕೇಳಿಕೊಂಡು ಅಡ್ವೈಸ್ ಕೇಳಿಕೊಂಡು ನಾನು ಇಂಥದ್ದು ಆಗಬೇಕು ಅಂತ ಫಸ್ಟ್ ಬ್ರೇಕ್ ತಗೊಳ್ರಿ. ಆಮೇಲೆ ಕೆಲವರು MBBS ಮಾಡಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೆ ಏನಂದರೆ ಫಸ್ಟ್ PUC ಇಂದಲೇ ಅವ್ರಿಗೆ ನೀಟ್ ಎಕ್ಸಾಮು ಮತ್ತು CETಗೆ ಕೋಚಿಂಗ್ ಕೊಡ್ತಾರೆ.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಫಸ್ಟ್ ಪಿ ಯು ಸಿಗೆಲ್ಲ ಹೋಗಿ ಸೇರ್ತಾರೆ, ಸೆಕೆಂಡ್ ಪಿ ಯು ಸಿ ಮಾಡ್ತಾರೆ, ಅವ್ರು ಕೋಚಿಂಗ್ ಕೊಟ್ಟಿರಲ್ಲ ಪಾಪ, ಆವಾಗ ಹೋಗ್ಬಿಟ್ಟು ನೀಟ್ ಎಕ್ಸಾಮ್ ಬರೀತಾರೆ, ಅಲ್ಲಿ ಏನು ಬರೆಯೋಕ್ಕೆ ಬರೋಲ್ಲ, ಯಾವ ರೀತಿ ಮೆಥಡ್ ಕೂಡ ಗೊತ್ತಿರಲ್ಲ ಪಾಪ. ಎಷ್ಟೋ ಜನ ಅದನ್ನು ಸ್ಪಾಯ್ ಮಾಡ್ಕೊತಿದ್ದಾರೆ ಲೈಫು. ದಯವಿಟ್ಟು ಆ ಥರ ಮಾಡ್ಕೋಬೇಡಿ. ಫಸ್ಟ್ ಪಿ ಯಾರಾದರೂ MBBS ಡಾಕ್ಟರ್ ಆಗಬೇಕು ಅಂತಿದ್ರೆ ಅವರು ಯಾವುದಾದ್ರು ಒಳ್ಳೆ ಕಾಲೇಜ್ ಸೇರಿಕೊಂಡು ಅದರಲ್ಲಿ 2 ವರ್ಷ ನೀವು ಓದಿದ್ರೆ ಅವರಿಗೆ ಕೋಚಿಂಗ್ ಕೊಡ್ತಾರೆ. ನೀಟ್ಗೆ ಮತ್ತು CETಗೆ ಮೊದಲಿಂದಲೇ ಕೋಚಿಂಗ್ ಕೊಡ್ತಾರೆ. ಆವಾಗ 100% ಎಕ್ಸಾಮ್ನಲ್ಲಿ ಅವರು ಒಳ್ಳೆಯ ರ್ಯಾಂಕ್ ತಗೊಂಡು PC ಇಟ್ಕೊಳ್ತಕ್ಕಂಥದ್ದಾಗ್ತದೆ ಒಳ್ಳೆಯ ರ್ಯಾಂಕಿಂಗ್ನಲ್ಲಿ. ಹಾಗಾಗಿ ಕಾಮರ್ಸ್, ವಾಣಿಜ್ಯ ವಿಭಾಗ, ಕಮರ್ಷಿಯಲ್ ಏನಾದರೂ ಬ್ಯಾಂಕ್ ವ್ಯವಹಾರ, ಹಣದ ವ್ಯವಹಾರ ಇದರಲ್ಲಿ ಹೋಗ್ಬೇಕಂದ್ರೆ ನೀವು ಕಾಮರ್ಸ್ಗೆ ಸೇರಬೇಕಾಗ್ತದೆ. ಮತ್ತು ಆರ್ಟ್ಸು, ಇವತ್ತು ಲಾ ಮಾಡ್ಬೋದು, ಮತ್ತು ಬೇರೆ ಬೇರೆ ರಂಗಗಳಲ್ಲಿ ಹೋಗ್ಬೇಕಂದ್ರೆ ಆರ್ಟ್ಸ್ ತಗೋಬೇಕಾಗ್ತದೆ. ಮತ್ತು ಟೆಕ್ನಿಷಿಯನ್ಸ್ ಮತ್ತು ಡಿಪ್ಲೊಮೊ ITI ಮಾಡಬೇಕಂದ್ರೆ SLC ಮೇಲೆ ಇವತ್ತು SJP ಕಾಲೇಜು, SJP ಕಾಲೇಜು ಮತ್ತು ವಿಶ್ವೇಶ್ವರಯ್ಯ ಕಾಲೇಜು ಸುಮಾರು ಇದ್ದಾವೆ. ಟೆಕ್ನಿಕಲ್ ಯಾವುದಾದ್ರು ತಗೋಬೋದು, ಪ್ರಿಂಟರು, ವೆಲ್ಡರು, ಏನೇನು ಬೇಕೋ ಎಲ್ಲ ಕೋರ್ಸಸ್ ಇದೆ ITI ಡಿಪ್ಲೊಮಲ್ಲಿ. ಅದು ಕೂಡ ಮಾಡ್ಬೋದು. ಬರೀ ಸಾಫ್ಟ್ವೇರೇ ಡಾಕ್ಟ್ರುಗಳೇ ಆದರೆ ಆಗಲ್ಲ. ನಾಳೆ ನಮ್ಗೆ ಏನಾದರೂ ಒಂದು ವಸ್ತು ಬೇಕಾದ್ರೆ ಒಂದು ಫ್ಯಾಕ್ಟ್ರಿ ಮಾಡಿ ಆ ಫ್ಯಾಕ್ಟ್ರಿನಲ್ಲಿ ಪ್ರಾಡಕ್ಟ್ ಮಾಡಿ ನಾವು ತಗೋಬೇಕಾಗ್ತದೆ. ಇವತ್ತು ಬರೀ ಸಾಫ್ಟ್ವೇರ್ ಅಂದರೆ ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಮುಚ್ಚಬೇಕಾಗ್ತದೆ. ಹಾಗಾಗಿ ನಮ್ಮ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಹೋಗ್ತಕ್ಕಂಥದ್ದು ಇರಬೇಕು. ಅಗ್ರಿಕಲ್ಚರ್ ಇಷ್ಟ ಆಗಬೇಕು. ಆಮೇಲೆ ಎಷ್ಟು ಜನ ಇದ್ದೀರಾ ಇಲ್ಲಿ, ಎಷ್ಟು ವಿದ್ಯಾರ್ಥಿಗಳಿದ್ದೀರಾ, ಯಾರ ಮನಸ್ಸಲ್ಲೂ ಕೂಡ ಮತ್ತೆ ನಾನು ಟೀಚರ್ ಆಗಬೇಕು, ಚೆನ್ನಾಗಿ ಓದಿ ಒಂದು ಸಮಾಜಕ್ಕೆ ಮಕ್ಕಳನ್ನ ಟೇಪ್ ಮಾಡಬೇಕು ಅಂತಕ್ಕಂಥದ್ದು ಯಾವ ಸ್ಕೂಲ್ಗಳಲ್ಲೂ ಸಹ ಬರ್ತಾ ಇಲ್ಲ. ವಿದ್ಯಾರ್ಥಿ ಇವತ್ತು ಟೀಚರ್ ಏನು ಪಾಠ ಮಾಡ್ತಿದ್ದಾರೆ ಇಲ್ಲಿ, ಆ ಟೀಚರ್ ಫ್ಯಾಕಲ್ಟಿಗೆ ಇರ್ತಕ್ಕಂಥ ಸ್ಥಾನ ಭಾರಿ ಗೌರವವಾದಂಥದ್ದು. ಈ ಸಮಾಜವನ್ನು ಇವತ್ತು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮೈನ್ ಆ ಟೀಚರ್ ಹೇಳ್ಕೊಡ್ತಕ್ಕಂಥ ವಿದ್ಯಾರ್ಥಿನೇ ಇವತ್ತು ಈ ಸಮಾಜನ ಆಡ್ತಕ್ಕಂಥವನು. ಹಾಗಾಗಿ ಪ್ರತಿಯೊಬ್ಬರು ಎಲ್ಲ ರಂಗದಲ್ಲೂ ವಿದ್ಯಾರ್ಥಿಗಳು ನೀವು ಪಾರ್ಶಾಲಿಟಿ ಮಾಡಿದೆ, ಯಾವುದು ನಿಮಗೆ ಗುರಿ ನಾನು ಇಂಥದ್ದು ಆಗಬೇಕು ಅಂತಿದ್ರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟು ಓದೋದ್ರ ಕಡೆ ನಿಗಾ ವಹಿಸಿದ್ರೆ, ಯಾರು ಎಜುಕೇಷನ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ, ಯಾರು ರೆಸ್ಪೆಕ್ಟ್ ಕೊಡ್ತೀರಾ, ಅವರು ಯಾರು 20 ವರ್ಷ ನಿಮ್ಮ ಜೀವನದಲ್ಲಿ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರಾ, ಇನ್ನು 74 ವರ್ಷ ನಿಮ್ಮನ್ನು ಆರೋಗ್ಯಕರವಾಗಿ ನಗುತ್ತಾ ಇರ್ತಕ್ಕಂಥ ಕೆಲಸ ಆ ಎಜುಕೇಷನ್ ಸಿಸ್ಟಮ್ ಇರ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಒಳ್ಳೆಯದಾಗಲಿ, ಯಾರು ಕೆಟ್ಟದಾಗೋದು ಬೇಡ. ಬೈ ಚಾನ್ಸ್ ನಿಮ್ಗೆ ಏನಾದರೂ ನಿಮ್ಮ ಜೀವನದಲ್ಲಿ ಕೆಟ್ಟ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು ಈ ಎಜುಕೇಷನ್ ಸಿಸ್ಟಮ್ ಮಾತ್ರನೇ. ಇವತ್ತು ನೋಡಿ, ಎಲ್ಲ ಕಡೆ ನೋಡಿ, ಯಾವ ಪೇಪರ್ನಲ್ಲಿ ನೋಡಿ SLC ಟಾಪರ್ ಹುಡುಗಿರು, PUC ನೋಡು ಹುಡುಗಿರು ಎಲ್ಲರೂ. ಯಾಕಂದರೆ ಯಾರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಫೇಸ್ ಮಾಡ್ತಾರೆ. ನಾನು ಓದಿದ್ದೀನಿ, ನಮ್ಮ ತಂದೆ ತಾಯಿ ನಾನು ಸಾಕ್ತೀನಿ ಕಣೋ, ನೀನು ನನಗೆ ಮೋಸ ಮಾಡಿದ್ರೆ ಪರವಾಗಿಲ್ಲ, ನಮ್ಮ ತಂದೆ ತಾಯಿ ನಾನು ಸಾಕ್ತೀನಿ ಅಂತ ಒಂದು ಛಲ, ಧೈರ್ಯ ಇವತ್ತು ಹೆಣ್ಮಕ್ಳಲ್ಲಿ ಬಂದಿದೆ. ಹಾಗಾಗಿ ಯಾಕಂದರೆ ಎಲ್ಲ ಎಜುಕೇಟೆಡ್ ಆಗ್ತಿದ್ದಾರೆ, ಓದಿದ ಕಡೆ ನಿಗಾ ವಹಿಸ್ತಿದ್ದಾರೆ. ಆಮೇಲೆ ಬರೀ ಓದ್ಬಿಟ್ಟು ನೀವು ಪಿಜ್ಜಾ ಬರೋದಕ್ಕೆ ಆರ್ಡರ್ ಮಾಡೋದಲ್ಲ. ನಿಮ್ಮ ತಾಯಿ ನಿಮ್ಗೆ ಏನು ಸೇವೆ ಮಾಡಿದ್ದಾಳೆ, ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಪ್ರತಿಯೊಂದು ಬಾಡಿಗೆ ಮನೆ ಆದ್ರೂ ಅಷ್ಟು ಕೆಲಸನ ಮಾಡಿ ನಿಮಗೆ ಹೊಟ್ಟೆಗೆ ಊಟ ರೆಡಿ ಮಾಡಿ ಸ್ಕೂಲಿಗೆ ಬಿಡ್ತಕ್ಕಂಥ ಕೆಲಸ ನಿಮ್ಮ ತಾಯಿ ಮಾಡಿರ್ತಾರೆ. ಅದೇ ವೃತ್ತಿನ ನಿಮ್ಮ ತಾಯಿಗಳ ಹತ್ರ ನೀವು ಸಹ ದಯವಿಟ್ಟು ಕಾಲೇಜ್ ಇದ್ರೂ ಅಮ್ಮ ನಾನು SLC ಪಾಸ್ ಆಗಿಬಿಟ್ಟಿದ್ದೀನಿ, ನಾನು ಮಾಡಲ್ಲ, ಎಲ್ಲ ನೀನೇ ಮಾಡೋ ಅಂತ ಹೇಳ್ಬಾರ್ದು. ದಯವಿಟ್ಟು ನಿಮ್ಮ ಇಷ್ಟೊತ್ತಿಗೆ ನೀವು ನಿಮ್ಮ ತಾಯಿ ಏನು ಮಾಡ್ತಾಳೆ, ಆರೋಗ್ಯ ಸರಿ ಇಲ್ಲ ಮಲ್ಕೊಂಡ್ರೆ ನಿಮ್ಮ ತಾಯಿ ಕೆಲಸ ಎಲ್ಲ ನೀವೇ ಮಾಡಿ, ನಾನೇ ಅಡುಗೆ ಮಾಡಿ ಬಡಿಸ್ತೀನಮ್ಮ ಅನ್ನೋ ಒಂದು ಜವಾಬ್ದಾರಿ ಹೆಣ್ಣು ಮಕ್ಕಳಲ್ಲಿ ಇರಬೇಕು. ಆವತ್ತು ನಿನ್ನ ಹುಟ್ಟೋ ಮಕ್ಕಳಿಗೆ ನೀನು ಕಲಿಸೋದಕ್ಕಾಗುತ್ತೆ. ಇಲ್ಲಾಂದರೆ ಅವ್ರನ್ನ ಆರ್ಡರ್ ಮಾಡಬೇಕಾಗ್ತದೆ, ಮೊಬೈಲ್ ಎತ್ಕೊಂಡು ಎಲ್ಲ ತರಿಸ್ಕೋಬೇಕಾಗ್ತದೆ, ಅದೇನೇನೋ ಬರ್ತದಲ್ಲ ಈಗ, ಅದೇ ಹಾಗೆ. ಆಮೇಲೆ ನಿಮ್ಮ ತಂದೆ ತಾಯಿ ಎಷ್ಟು ನಿಮಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ತಾಯಿಯವರಿಗೆ, ತಂದೆಗೆ ಒಂದು ತಲೆನೋವು ಹೊಟ್ಟೆ ನೋವು ಬಂದರೆ ಟ್ಯಾಬ್ಲೆಟ್ ತಗೊಂಡು ನುಂಗ್ತಾರೆ. ಆಮೇಲೆ ಅಮ್ಮ ಹಾಸ್ಪಿಟ್ಲ್ ಹೋಗೋಣ ಬೇಡ ಬಿಡಿ ಅಂತಾರೆ. ಯಾಕಂದರೆ ಮೆಕಾನಿಕ್ ಸ್ಕೂಲಲ್ಲಿ ಫೀಸ್ ಕಟ್ಟಲಿಕ್ಕೆ ತಿಂಗಳು ಬೇಡ ಇದೆ, 500 ರೂಪಾಯಿ ಸೇವ್ ಆಗ್ತದೆ ಅಂತ. ಅದೇ ಮಗುಗೆ ಏನಾದರೂ ಆದರೆ, ನಿಮಗೇನಾದರೂ ಆಗೋದು ಹೊಟ್ಟೆ ನೋವು ತಲೆನೋವು ಅಂದರೆ ಫಸ್ಟ್ ನಡಿ ಹಾಸ್ಪಿಟ್ಲ್ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆದರೆ ಅವರು ಬರೀ ಟ್ಯಾಬ್ಲೆಟ್, ಬರೀ ಒಂದು 3 ರೂಪಾಯಿ 4 ರೂಪಾಯಿ ಟ್ಯಾಬ್ಲೆಟಲ್ಲಿ ತಾಯಿ ಅದನ್ನು ಉಳಿಸ್ತಾಳೆ. ಅಷ್ಟು ಉಳಿಸಿ ನಿಮ್ಮನ್ನಿಂದ ಶಾಲೆಗಳಲ್ಲಿ ಓದಿಸ್ತಾರೆ. ಅದಕ್ಕೆ ಪ್ರತಿಯೊಂದು ಹುಟ್ಟು ಅಷ್ಟೇ ಸಮಯ ವೇಸ್ಟ್ ಮಾಡಿರೋದ್ರ ಜೊತೆಗೆ ನೀವು ಹಣನೂ ಸಹ ನಿಮ್ಮ ತಂದೆ ತಾಯಿಗಳ ಹಣನ 1,000 ರೂಪಾಯಿ ಒಂದು ಏನು ತಗೊಂಡ್ಬೋ ಅಂತ ಹೇಳಿದ್ರೆ 800 ತಗೊಂಡು 200 ರೂಪಾಯಿ ಜೋಬಲ್ಲಿ ಇಟ್ಕೊಳ್ತಾರೆ. ಅದು ಅವ್ರ ದುಡ್ಡು, ನಮ್ಮ ದುಡ್ಡಲ್ಲ. ನಮಗೆ ಅವ್ರು ಸಪೋರ್ಟ್ ಮಾಡಿರೋದು 800 ರೂಪಾಯಿ ಖರ್ಚಾಗಿದೆ, ಮಗನಿಗೆ 200 ರುಪೀಸ್ ತಗೊಂಡು ಕೊಡಬೇಕು, ಅದನ್ನು ಹಂಗೆ ಇಟ್ಕೊಳ್ಳೋಲ್ಲ, ಕೇಳೋದು ಅವರು. ಆದರೆ ಅದನ್ನು ಇಟ್ಕೋಬಾರ್ದು, ನಮ್ಮದಲ್ಲ ಅದು. ಹಾಗಾಗಿ
ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಅವರಿಗೆ ತೊಂದರೆ ಕೊಡಬಾರ್ದು, ಮನಸ್ಸಿಗೆ ನೋವು ಮಾಡಬಾರ್ದು, ಅವ್ರ ದುಡ್ಡಲ್ಲಿ ನಾವು ಜಾಸ್ತಿ ಅವ್ರನ್ನ ಯೂಸ್ ಮಾಡಬಾರ್ದು, ಅವ್ರಿಗೆ ಟಾರ್ಚರ್ ಮಾಡಬಾರ್ದು. ಇವೆಲ್ಲವನ್ನು ಆಮೇಲೆ ನಿಮ್ಮ ಸಿಸ್ಟರ್ಸು ಬ್ರದರ್ಸ್ ಇದ್ದಾರೆ, ಅವ್ರಿಗೆ ಒಳ್ಳೆಯ ರೆಸ್ಪೆಕ್ಟನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಕಲಿಸ್ತಕ್ಕಂಥದ್ದು, ಈ ಬ್ಯಾಡ್ ವರ್ಡ್ಸ್ಗಳು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಜೊತೆ ಇರ್ತಕ್ಕಂಥವ್ರನ್ನ ಟೇಕ್ ಮಾಡಬೇಕು. ನೀವು ಸಹ ಅಂತ ಹೇಳ್ತಾ ಇವತ್ತು ಏನು ಪಾಸ್ ಆಗಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೇರಿ ಆಮೇಲೆ ನೀವೇನು ಈ ಸಾಧನೆ ಮಾಡಿರ್ತೀವಿ. 4 ವರ್ಷ ಆದಮೇಲೆ ಬಂದು ಈ ಶಾಲೆಗೆ 4 ಸಾರಿ ಸ್ಥಾನದಲ್ಲಿದ್ದೀರಿ, ಡಾಕ್ಟರ್ ಆಗಿದ್ದೀರಿ. ಯಾರಾದರೂ ಪ್ರಾಬ್ಲಮ್ ಇದ್ದರೆ, ಆರ್ಟ್ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಕಳಿಸಿ ಸರ್, ನಮ್ಮ ಕೈಯಲ್ಲಿ 1,50,000 ರೂಪಾಯಿ ನಾವು ಟ್ರೀಟ್ ಮಾಡ್ತೀವಿ ಅಂತ ನನಗೆ ಇಲ್ಲಿ ಬಂದು ಹೇಳಬೇಕು. ನಾವು ನಿಮಗೆ ಈ ರೀತಿ ಥರ ಹೆಲ್ಪ್ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ನಮಗೆ ಯಾರೇ ಈ ಸಮಾಜಕ್ಕೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಸರ್ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀರಿ, ಯಾರಾದರೂ ಕಳಿಸಿ ಸರ್, ಅಡ್ಮಿಷನು ಅಲ್ಲಿ ಫೀಸ್ 1 ಲಕ್ಷ ಇದೆ, ಬರೀ 30,000 ಕೊಡಿ ಸರ್, ನಿಮ್ಮ ಮಕ್ಕಳಿಗೆ ಸೇರಿಸ್ತೀವಿ ಅಂತ ಅವ್ರು ಹುಡ್ಕೊಂಬರ್ಬೇಕು ನನ್ನ ಹತ್ರ. ಆ ರೀತಿಯಲ್ಲಿ ನೀವು ಹುಡ್ಕೊಂಬರ್ಬೇಕು, ನನಗೆ ಹೇಳಬೇಕು ಆಯಿತಾ. ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ನಮ್ಮ ಈ ಏನಾದರೂ ಈ ಸಮಾಜಕ್ಕೆ ಒಳಗಡೆ ಕೊಡಬೇಕು. ನಾವೆಲ್ಲ ಉಚಿತವಾಗಿ ತಗೊಳ್ತೀವಿ, ಗಾಳಿ, ಬೆಳಕು, ನೀರು ಎಲ್ಲವನ್ನ ಈ ಸಮಾಜಕ್ಕೆ ನಾವು ಈ ಭೂಮಿಗೆ ಏನು ನಾವು ಕೊಟ್ಟು ಹೋಗ್ತೀವಿ, ಅದು ಇಂಪಾರ್ಟೆಂಟ್ ಆಗ್ತದೆ. ಈ ದೇಶದ ಆಸ್ತಿಗಳು ನೀವು, ಬರೀ ನಿಮ್ಮ ತಂದೆ ತಾಯಿ ಮಕ್ಕಳಲ್ಲ, ಈ ದೇಶದ ಆಸ್ತಿ. ಹಾಗಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಒಳ್ಳೆಯ ಒಂದು ವಿದ್ಯಾರ್ಥಿಗಳಾಗಿ ಹೊರಡಬೇಕು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರೂ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್. ವಿಶೇಷವಾಗಿ ಸಾಧನೆ ಇಲ್ಲದ ಸತ್ರೆ ಆ ಸಾವಿಗೆ ಅವಮಾನ. ಹುಟ್ಟಿದ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಹುಟ್ಟಿದರೆ ಸ್ವಾಮಿ ವಿವೇಕಾನಂದ ಹೇಳಿದ್ದು ನಾನಲ್ಲ. ಹಾಗಾಗಿ ಸರ್ ಹೇಳಿದ್ರು, ಹುಟ್ಬಿಟ್ಟಿದ್ದೀವಿ, ಬೆಳೀತಿದ್ದೀವಿ, ಏನಾದರೂ ಸಾಧನೆ ಮಾಡಿ. ಆ ಸಾಧನೆ ಒಳ್ಳೆತನ ಆಗಿರಬೇಕು. ಆ ಒಳ್ಳೆತನ 100 ಜನ ಗುರುತಿಸ್ಬೇಕು. ಅದಾಗಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಕಷ್ಟಪಡಬೇಕು. ಕೊನೆಯ ಮಾತನ್ನು ಹೇಳಿದ್ರು ಅಂಡರ್ಲೈನ್ ಮಾಡ್ಕೋಬೇಕು. ನಮ್ಮ ಲೈಫ್ ಹಿಸ್ಟ್ರಿನಲ್ಲಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರಬೇಕು. ಅವರ ಋಣ ತೀರ್ಸೋಕ್ಕಾಗಲ್ಲ. ಎಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಸರಿಗೆ ಬಹಳ ಹಿತವಚನ ನಡೆದಂಥ ಸಂಸ್ಥಾಪಕ ದೇಶಕ್ಕೆ ಸರಿಗೆ ನಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮಕ್ಕಳನ್ನ ಕುರಿತು ಪದೇ ಪದೇ ಮಕ್ಕಳು ಏನಾದರೂ ಆಗಬೇಕು ಸರ್, ನಮ್ಮ ಶಾಲೆಗೆ ಹೋದ ಮಕ್ಕಳು ನಮ್ಮ ಮಕ್ಕಳೇ ಅಂತೇಳಿ ಸದಾ ಕಣ್ಣಾಡಿಸ್ತಾ, ಮನೆಯಲ್ಲೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಶಾಲೆಯನ್ನು ಮುಂದುವರಿಸಿರ್ತಕ್ಕಂಥ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರೇಖಾ ಮೇಡಮ್ ಅವರು ಕೂಡ ಒಂದೆರಡು ವಿಚಾರಗಳನ್ನು ನೀಡಿದ ಮಕ್ಕಳಿಗೆ ಆಶೀರ್ವಾದಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. Congratulations for all the students for making our school to be among top 5 schools. And just in 7 marks we missed state topper, so we still consider we are state toppers. So congratulations for all the toppers and all the students of Macaulay University. Already Krishna sir has covered all the topics, so he has not spared anything for me to speak. So one suggestion I would like to do is, you should be thankful for your parents. Today, what you want to do after going home is, you should thank your parents, both the parents, in whatever way you would like to thank them. With one flower, or by touching their feet, or with a hug, whatever. However you would like to thank them, you have to thank them. And that thankful thought should continue throughout. Hereafter, you will be getting freedom to use mobile. You will be getting freedom to roam around freely. Here, wherever we are, if you are not in the first floor, we used to think where this child is. Why are you in the second floor? Your class is in first floor. Like that, in every step, we used to watch you. Hereafter, there won't be anybody to watch you. You should watch yourself. And hereafter, you are not just the children for your parents. You are friends for your parents. And treat them as a good friend. Share whatever you feel. Share your college experiences, whatever is happening. Whatever good, whatever bad. Share with your parents. At any moment, don't make stress to lead you. You don't make stress to go beyond you. Like some students just they'll jump from some building just because they didn't allow them to give hall ticket. They didn't allow them to write any exam. Or they scolded for attending the class late. Or shortage of attendance. For silly things, students will commit suicide and all that. So you all should be very strong. Share things with your parents, whatever you feel like. Be with your friends, be with your parents like a friends. Share everything and keep asking them also how they are feeling. As soon as you come home from the college,
You should ask them, how was your day today? What you did? What happened? You need any help from me? That some small sentences will make them very happy. Father or mother, you can ask them. And after that, and as sir said, don't go for driving without license and all that. You may get exposed to many friends. From many other schools also, many friends you will get. You should choose the right friend. Who should be your friend? You should choose. Because your friends will not do. In school we know, we will be controlling all the students and all the bad company, good company, whatever it is. Our bad students also will become good students with teachers like our teachers. They guide us a lot. They must have guided you too much. They must have punished you severely. So, at that moment you must have thought that is a punishment. So after leaving here, from the next day itself, you will feel what you are missing. And we are also going to miss you a lot. We'll be missing your presence. We'll be missing your moments every night. I'll be missing some of the students coming, asking doubts with HR ma'am. Most of you would come, maybe silly doubt or complicated doubt. You used to come for office room, ask doubts for ma'am. And I'll be missing all those. And I'll be missing your programs in annual day. The dance you people used to make, I'll be missing all those programs, all those dramas we used to make, all the practice sessions, all those we will be missing very much. From day one till now, we'll be missing each and every session. So now I'm missing a day you will start. Every day you will start with. Can anybody say how would you start your day with? After assembly? Attendance, yeah. Who's that? Good. I'll be missing your attendance. When we call your name hereafter, there won't be anybody to say present because you'll be telling that attendance in your college in every period. So they'll be watching your attendance. So shall we do one last attendance session here today? Okay. I'll hand over. Let's start with it. Which teacher you want to call attendance today? Vijay ma'am should call your attendance today. Yes ma'am. Come with us. You should tell your attendance how you used to say in the classroom. Not like some dignity or drama kind, not like that. How you used to say in your classroom, I want you to say like that. Hello sir. Thanks. Munit. Piyush. Puneet. Praveen. Yatik. Amulya. Anusri. Bhavana. Subhasri. Gayatri. Kirtana. Lavanya. Mahima. Mahek. Monica. Pragya. Ramini. Sanjivini, Sunita, Yamuna. Thank you. ನಾನು ಯಾಕೆ ಮೊದಲೇ ಹೇಳಿದೆ ಮೇಡಮ್ ಅವರು ಯಾವಾಗಲೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಮೊದಲೇ ಒಂದು ಉದಾಹರಣೆ ಹೇಳ್ಬಿಡ್ತೇನೆ. SLC ಎಕ್ಸಾಮ್ ಬರೆಯೋದಕ್ಕೆ ನಮ್ಮ ಮಕ್ಕಳು SPS ಕಾಲೇಜ್ ಸ್ಕೂಲಲ್ಲಿ GS ಸ್ಕೂಲಲ್ಲಿ ಹೋಗಿತ್ತು. ಒಂದು ಮಗುಗೆ ಏನೋ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು. ನಮ್ಗೆ ಗೊತ್ತಾಯ್ತು. ನಮ್ಮ ತಕ್ಷಣ ಮೇಡಮ್ ಮೆಸೇಜ್ ಮಾಡಿದ್ರು. ಮೇಡಮ್ ಹೇಳಿದ ಮೊದಲನೇ ಮಾತು ಏನಾಯಿತು ಏನು ಅದೆಲ್ಲ ಕೇಳಲಿಲ್ಲ. ಫಸ್ಟ್ ಅಲ್ಲಿ ಹೋಗಿ ಅಲ್ಲೋಗಿ ನೋಡಿ, ಆಮೇಲೆ ಅದು ಏನಾಯಿತು ಅಂತ ಮತ್ತೆ ವರದಿ ನಾವು ಮರ್ತ್ಬಿಟ್ವಿ. ಅಲ್ಲಿ ಹೋಗಿ ನೋಡಿದ್ವಿ, ಎಲ್ಲ ಆ ಮಗುನ ನೋಡಿ ಎಕ್ಸಾಮ್ ಕಳಿಸಿದ್ವಿ. ಅವ್ರ ಅಪ್ಪ ಅವರು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಆಮೇಲೆ ಬ್ಯಾಕ್ ನಾವು ಮರ್ತ್ಬಿಟ್ವಿ ಆ ವಿಷಯನೇ. ಬಟ್ ಮೇಡಮ್ ಮತ್ತೆ ಏನಾಯಿತು ಅಂತ ಮೆಸೇಜ್ ಮಾಡಿದ್ವಿ. ಅಷ್ಟು ಕಾಳಜಿ ಯಾರಾದ್ರೂ ಇದ್ರೆ ಬೇರೆ ಸ್ಕೂಲ್ ನಾನು ಎಲ್ಲೂ ಕೂಡ ನೋಡಿಲ್ಲ. ಕೆಲವು ಸ್ಕೂಲಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಮ್ಯಾನೇಜ್ಮೆಂಟ್ ಟೀಚರ್ಸ್ಗೆ ಫಸ್ಟೇ ಇರಲ್ಲ, ಪೇರೆಂಟ್ಸ್ಗೂ ಮ್ಯಾನೇಜ್ಮೆಂಟ್ಗೆ ಮೊದಲೇ ಗೊತ್ತಿರಲ್ಲ. ಆ ರೀತಿಯ ಶಿಕ್ಷಣ ಸಂಸ್ಥೆಗಳ ಮಧ್ಯೆ ತಮ್ಮ ಮಕ್ಕಳಂತೆ ನಿಮ್ಮನ್ನ ಬಳಸಿ ಅವ್ರ ಮಕ್ಕಳಿಂದ ಜಾಸ್ತಿನೇ ಕೇರ್ ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ಶಾಲೆ ಇದೆ ಅಂದ್ರೆ ಅದು ನ್ಯೂ ಮೆಕ್ಕಾಲೆ ಎಕ್ಸಿಸ್ಟ್ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದೇ ಕಾಲದಲ್ಲಿ ಮೇಡಮ್ಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಮೇಡಮ್ 600ಕ್ಕೆ ಮೇಲೆ ಸುಮಾರು 9 ಜನ ಇದ್ದಾರೆ, ಖಂಡಿತ
ವ್ಯಾಲ್ಯೂಷನ್ ಒಂದೇ ಒಂದು ಮಾತು ಕೂಡ ಗ್ರೇಸ್ ಮಾರ್ಕ್ ಕೊಟ್ಟಿಲ್ಲ ವ್ಯಾಲ್ಯೂಷನ್. ಇಡೀ ಅಂತಾನೆ ಹೇಳಿ ನಾನೇ ವ್ಯಾಲ್ಯೂಷನ್ಗೆ DC ಆಗಿದ್ದಾಗ ನಾನೇ ಹೇಳಿದ್ರೆ ಕೊಡಿ ಅಂತ ಕೊಡಲಿಲ್ಲ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಶಾಲೆಯಲ್ಲಿ ಹಿಂದಿನಲ್ಲಿ 2 ಮಕ್ಕಳು 79 ಬಂದು 80ಗೆ ನಿಂತಿದ್ದಾರೆ. ಕನ್ನಡದಲ್ಲಿ 5 ಮಕ್ಕಳು 79 ಇದ್ದಾರೆ. ಬೇಕಾದ್ರೆ ರಿಲೇಷನ್ ಎಸ್ಕೊಂಡು ನೋಡಿ. ಅವ್ರ ಇನ್ನೂ 5 ಮಕ್ಕಳು ಬರಬೇಕಿತ್ತು, 79 ನಿಂತಿದ್ದಾರೆ. ಹಿಂದಿನಲ್ಲಿ 2 ಮಕ್ಕಳಿದ್ದಾರೆ, ಮ್ಯಾಥ್ಸ್ ಒಂದಿದೆ, ಸೋಷಿಯಲ್ ಒಂದಿದೆ, ಸೈನ್ಸ್ ಒಂದಿದೆ. ಅದು ಔಟ್ ಆಫ್ ಔಟ್ ಮಾರ್ಕ್ಸ್. ಯಾಕೆ ಅಂದ್ರೆ ಔಟ್ ಆಫ್ ಔಟ್ ಏನಾದ್ರು ಕೊಟ್ರೆ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಟೀಚರ್ಸ್ ಅಲ್ಲೇ ನೋಟ್ ಮಾಡಿ 1 ಮಾರ್ಕ್ ಅನ್ನ ಕಟ್ಟಾಗೋಸ್ತಾರೆ. ನಮ್ಮ ಕಣ್ಣು ಮುಂದೆನೆ ನೋಡಿದಂತ ಎಲ್ಲ ನಮ್ಮ ಮಕ್ಕಳೆಲ್ಲ ಒಳ್ಳೆ ವ್ಯಾಲ್ಯೂಷನ್ ಅಲ್ಲಿ. ಹಾಗಾಗಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯ್ತು. ಬೇಜಾರು ಬೇಡ. ಆ ವಿಷಯ ನಾನು ಯಾಕೆ ಹೇಳಿದೆ ಅಂದ್ರೆ ಇರ್ತಕ್ಕಂಥ ನಮ್ಮ ಮಕ್ಕಳು ಬರ ಸೀರಿಯಸ್ ಅಂತ ತಗೊಳ್ಳಿ. ಗ್ರೇಸ್ ಮಾರ್ಕ್ ಹೊರಟೋಯ್ತು. ನಿಮ್ಗೆ ಗೊತ್ತಿದೆ, ಕೊರೋನಾ ಮುಂದೆ 10% ಅಲ್ಲಿ ನಮ್ಮನ್ನ ಪಾಸ್ ಮಾಡ್ತಿದ್ರು. ಏನೋ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ರೆ ಕಳಿಸಿ ಅಂತ. ಕೊರೋನಾ ಆದ್ಮೇಲೆ 2 ಸಬ್ಜೆಕ್ಟ್ ಅವಕಾಶ ಕೊಟ್ಟಿದ್ವಿ. ಈ ಸರಿ ಮುಲಾಜೆ ಇಲ್ಲ, ನೀವೇನು ಬರೀತೀರೋ ಅದೇ ಮಾರ್ಕ್ಸ್ ಇದೆ. ಹಾಗಾಗಿ ಲಾಸ್ಟ್ ಕೊಟ್ಟಂತ ಭಾಷೆಗೆ ಕ್ಷಮೆ ಕೇಳ್ತಾ, ಖಂಡಿತ ಈ ವರ್ಷ ಅದನ್ನ ಕೊಡುವಂತ ಪ್ರಯತ್ನ ನಮ್ಮೆಲ್ಲ ಟೀಚರ್ಗಳು ಕೂಡ ಮಿತಿ ಮೀರಿ, ಶಕ್ತಿಗೆ ಮಿತಿ ಮೀರಿ ದುಡಿತೀವಿ ಅಂತೇಳಿ ಮ್ಯಾನೇಜ್ಮೆಂಟ್ಗೆ ಭರವಸೆಯನ್ನ ಕೊಡ್ತಾ ಪ್ರಮಾಣವನ್ನು ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗೆ ಇನ್ನು ಮೇಡಮ್ ಹೇಳಿದಾಗ ಅಟೆಂಡೆನ್ಸ್ ಆದಾಗ ಕೆಲವರನ್ನೇ ಕರೆದ್ವಿ ಸ್ಟೇಜ್ ಮೇಲೆ, ಉಳಿದಂತ ನಾವು ಅಲ್ಲೇ ನಮ್ಮನ್ನು ಕರೆದೇ ಇಲ್ಲ ಅಂತ ಹೇಳಿ ಅನ್ಕೋಬಾರ್ದು. ಹಾಗಾಗಿ ಅಟೆಂಡೆನ್ಸ್ ಕೊಟ್ಟಿದ್ದೇವೆ. ಆ ಉಳಿದಂತ ಮಕ್ಕಳು ಕೂಡ ಸ್ಟೇಜ್ ಹತ್ರ ಬಂದು ನಮ್ಮ ಪ್ರೋತ್ಸಾಹ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಬೋದು. ಗಣೇಶ, ಗಾಯತ್ರಿ, ಸಂಜೀವಿನಿ, ಸುಷ್ಮಾಡಿ ಎಲ್ಲ ವಿದ್ಯಾರ್ಥಿಗಳ ಭಾಗವನ್ನು ತೆಗೆದುಕೊಂಡು ಕಿಶೋರ್ ಶರ್ಮಾ, ಪ್ರವೀಣ್, ಮಧುಮಿನ್, ತೇಜಸ್ವಿ, ಸುಷ್ಮಾಡಿ, ಸುಮತಿ, ದೇಶದಲ್ಲಿ ಮಕ್ಕಳು ಉಳಿದಂತ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಯಾರು ಬ್ಯಾಗನ್ನ ತೆಗೆದುಕೊಂಡಿಲ್ಲ ಅವರು ವೇದಿಕೆ ನಿಟ್ಟ ಛಲ, ದಿಟ್ಟ ಧೈರ್ಯ ಎಲ್ಲವನ್ನು ಕೂಡ ನಿಮ್ಮಲ್ಲಿ ತುಂಬುವಂತ ನಿಟ್ಟಿನಲ್ಲಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು, ಬ್ಲೆಸ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. So I was not speaking anything. I came because I wanted to see you all, and it was the last day to see you all, right? Again, you will not come to meet me. You will be coming. So I am very glad to have you like my students. I am happy to have you all. Either these are girls or boys, and even the parents also. Thanks for supporting us in each and every way you have supported us. And kids, don't worry if you got less marks or somewhere you didn't get as you expected, right? Marks doesn't matter, your knowledge matters. Remember that. Huh? So sometimes marks, because this time it was election, as you also know. So evaluation was not done that properly, right? So marks, you just think, I got marks, that's all. Right? So be happy and always be happy. In your future also, do wonderful things and do whatever you feel that is the correct. Because when we feel no something is wrong, so we should not do that. Correct? No? Take your parents' decision. Somewhere if you are feeling difficulty, inform your parents. And if you have some problem, you can inform me as well, right? That you always be in touch with me. I will be always helpful to you. Any doubt still you have, okay, in the further classes, you can ask me. I am always with you. Okay? Thank you. Best of all, ಥ್ಯಾಂಕ್ ಯು. ಮೋನಿಕಾ ನಿಲ್ಲಿಸಿ ಒಂದಷ್ಟು ಮಾತುಗಳು ಮಾತಾಡುವಾಗ ಲಾವಣ್ಯ ಅವರೆಲ್ಲ ಕಣ್ಣಲ್ಲಿ ಹಾಕತ್ತಿದ್ರು. ಯಾಕೆ ಅವ್ರ ಬಗ್ಗೆ ಮಾತ್ರ ಹೋಗ್ಲಿ ನಮ್ಮನ್ನು ಬಿಟ್ಟರೆ ಅಂತ. ಅದೆಲ್ಲ ಎಲ್ಲರನ್ನು ಕೂಡ
ನಮ್ಮ ಮಕ್ಕಳಾಗೆ ನಾವು ಸಾಗಿಸಿದ್ದಾರೆ. ಏನಾದರೂ ಆ ರೀತಿಯ ಭಾವನೆಗಳಿದ್ರೆ ದಯವಿಟ್ಟು ತಮ್ಮಲ್ಲಿ ಕೂಡ ಕ್ಷಮೆ ಕೇಳಬಾರ್ದು. ನಿಮ್ಮನ್ನು ನೀವೇ ಕ್ಷಮಿಸ್ಬಿಡಿ ಹೇಳ್ತಾ, ಪ್ರತಿ ವರ್ಷ ನಾವು ಕ್ಯಾನಲ್ ಒಂದು ಮಗು ಕೇಳ್ತು ಮೇಡಮ್, ಸರ್ ನಾವು ಕಷ್ಟಪಟ್ಟು ಪಾಸ್ ಮಾಡಿದ್ವಿ ಸ್ವೀಟೇ ಕೊಟ್ಟಿಲ್ಲ ಅಂತ. ಆ ಥರ ಭಾವನೆ ಬೇಡ, ಎಲ್ಲ ಮಕ್ಕಳು ನಾವು ಸ್ವೀಟ್ ಕೊಡ್ತೀವಿ. ಆ ಸಿಹಿಯಂತ ಎಲ್ಲ ನಿಮ್ಮ ಆತ್ಮೀಯ ಹೆಚ್ಚಿಸಲಾದಾಗ ನಿಮ್ಮ ಆಪದಾಗ ನಿಮ್ಮ ಶಿಕ್ಷಕರನ್ನು ಕೂಡ ಕೈ ಎತ್ತು ಮುಗಿಯುವಂತ ಅವಕಾಶ ಇದೆ. ಹಾಗಾಗಿ ಆ ಒಂದು ಜೀವನ ನಿಮಗೆ ಸಿಗಲಿ ಅಂತ ಹೇಳಿ ಆಶೀರ್ವದಿಸ್ತಾ, ಆ ಸಿಹಿಯನ್ನ ಮಕ್ಕಳಿಗೆ ಹಂಚೋದ್ರ ಮೂಲಕ ಆ ಸಿಹಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಆಶೀರ್ವದಿಸುವಂತ ನಮ್ಮ ಶಾಲೆಯ ಆಡಳಿತ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂಥ ಅವಕಾಶ ಬೇರೆ ಯಾವ ಮಕ್ಕಳಿಗೂ ಬೇರೆ ಯಾವ ಶಾಲೆಯಲ್ಲಿ ಸಿಗಲ್ಲ. ನೋಡಿದ್ದೀರಾ? ಖಂಡಿತ ಕೇಳಲಿಲ್ಲ, ನೋಡಿರಲ್ಲ. ನೋಡೋದೇನಾದ್ರೆ ಇಲ್ಲಿ ಮಾತ್ರನೇ. ನಿಮ್ಮ ಬರ್ತ್ಡೇಗೆ ಅಪ್ಪ ಅಮ್ಮನೇ ಕೇಕ್ ತಿನ್ಸೋ ಸಮಯ ಇಲ್ಲ, ಯಾಕಂದರೆ ಅಪ್ಪ ಅಮ್ಮ ಬಿದ್ದಿದ್ದಾರೆ ಕೆಲಸದಲ್ಲಿ. ಬಟ್ ಇಲ್ಲಿ ಕೇಕ್ ತಿನ್ಸಿದ್ದಾರೆ ನಿಜವಾದ ತಂದೆ ತಾಯಿ ಸ್ಥಾನದಲ್ಲಿ. ನಮ್ಮ ಕಡೆಯಿಂದ ನಮ್ಮ ಶಾಲೆಯಿಂದ ಈ ಕಾಲೇಜ್ ಸೇರಿದ್ರೆ 50% ಅದನ್ನು ಮೈನಸ್ ಮಾಡಬೇಕಾಗ್ತದೆ. ನೀವು ಯಾರು ವಿದ್ಯಾರ್ಥಿಗಳು ಸೇರ್ತೀರೋ ಅವರು ಕೂಡಲೇ ಅಪ್ಲಿಕೇಶನ್ಗಳನ್ನ ತಗೊಳ್ಳಿ. ಅತಿ ಕಡಿಮೆ ಅದು ಸರ್ಕಡೆಯಿಂದ ಆಗಿರೋದ್ರಿಂದ ಸರ್ಕಡೆಯಿಂದನೂ 5% ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ನೀವೇ ಅಲ್ಲೇ ಕೂಡ ಪರವಾಗಿಲ್ಲ, ನಿಮ್ಮ ಅಕ್ಕಪಕ್ಕ ಬಡವರಿದ್ದು ಓದೋಕ್ಕಾಗದೆ ಕಾಲೇಜಲ್ಲಿ ಸೀಟ್ ಸಿಗದೆ ಮನೆಯಲ್ಲೇ ಇರ್ತಾರೆ, ಆ ಥರ ಮಕ್ಕಳಿದ್ರು ಕೂಡ ನೀವು ನಮಗೆ ಇನ್ಫಾರ್ಮ್ ಮಾಡಿದ್ರೆ ಖಂಡಿತವಾಗಲೂ ಆ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಇದೇ ನಮ್ಮ ಸಂಸ್ಥೆನಲ್ಲೇ ಕಾಮರ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ನು ಅಥವಾ ಯಾರಾದರೂ ಇರಲಿ, ಅವ್ರ ಕೈಲಿ ಓದೋಕ್ಕಾಗ್ತಿಲ್ಲ, ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತಿದ್ರೆ ಅವ್ರು ಬಂದು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಪಾಂಪ್ಲೆಟ್ ಕೂಡ ಸಿಗ್ತಿದೆ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡಿ ಸೇರ್ಕೋಬೋದು. ಇದುವರೆಗೂ ಸ್ಪರ್ಧೆಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ನಾವೆಲ್ಲ ವಾಹನ ಚಾಲಕರು ಮತ್ತೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಸತತ 3 ದಿನದಿಂದ ನಿರಂತರವಾಗಿ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಹಳ ಚೊಕ್ಕವಾಗಿ ಕಾರ್ಯಕ್ರಮದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥ ಎಲ್ಲ ಫೋಟೋ ಸ್ಟುಡಿಯೋವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ, ಶಾಲಾ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ಸಲ್ಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೆ. ಶುಭವಾಗಲಿ. ಎಲ್ಲ ವಿದ್ಯಾರ್ಥಿಗಳು ಬಂದು ಒಂದು ಫೋಟೋ ತೆಗೆದು
ಓಕೆನಾ? ಟೈಮ್ ವೇಸ್ಟ್ ಮಾಡಬೇಡಿ, ಮೊಬೈಲ್ ಬೇಡ. ನೀವು ರ್ಯಾಂಕ್ ಬರಬೇಕಂದ್ರೆ ಇಷ್ಟೇ, ಒಂದೊಂದು ಕಡೆ ನಿಗಾ ವಹಿಸ್ಬೇಕು. ಮೊಬೈಲ್ ಬೇಡ, ಟಿ ವಿ ಬೇಡ, ಇವೆರಡು ಅವಾಯ್ಡ್ ಮಾಡಿ ಒಂದೊಂದು ಕಡೆ ನಿಗಾ ವಹಿಸಿದ್ರೆ, ನೋಡ್ಕೊಂಡು ಟೀಚರ್ ಹೇಳ್ತಕ್ಕಂಥದ್ದನ್ನು ಫಾಲೋ ಮಾಡಿದ್ರೆ, ರೆಗ್ಯುಲರಾಗಿ ಕ್ಲಾಸ್ ಬಂದರೆ, ಕ್ಲಾಸ್ ಹೋಮ್ವರ್ಕ್ ಕರೆಕ್ಟಾಗಿ ಮಾಡಿದ್ರೆ, ಡಿಸಿಪ್ಲಿನ್ ಆಗಿದ್ದರೆ, ಆವಾಗ ನೀವು ಇನ್ನೂ ಸ್ವಲ್ಪ ಹೆಚ್ಚಿನ ಅಂಕಗಳನ್ನು ಪಡಿತಕ್ಕಂಥದ್ದು ಆಗ್ತದೆ. ಓಕೆನಾ? ನಿಮ್ಗೆ ಏನು ಸಪೋರ್ಟ್ ಬೇಕು ಟೀಚರ್ಸು ಸಂಪೂರ್ಣವಾಗಿ ಕೊಡ್ತಾರೆ. ನೀವು ಯಾವುದೇ ಕಾರಣ ಕ್ಲಾಸ್ಗೆ ತಪ್ಪಿಸ್ಕೊಳ್ತಕ್ಕಂಥದ್ದು ಮತ್ತು ಏನು ಕೆಲಸ ಮಾಡದಿರೋದು ಇವೆಲ್ಲ ಬೇಡ. ನಾನು ಕ್ಲಾಸ್ಗೆ ಅವಾಗ ವಿಸಿಟ್ ಕೊಡ್ತಾ ಇರ್ತೀನಿ. ಸೊ ಲೀಡರ್ಸ್ ಕೂಡ ಗರ್ಲ್ಸಲ್ಲಿದ್ದು ಬಾಯ್ಸಲ್ಲಿದ್ದು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಓಕೆನಾ? ಓದೋದ್ರ ಕಡೆ ಏನು ಸಪೋರ್ಟ್ ಬೇಕೋ ಸಂಪೂರ್ಣವಾಗಿ ಕೊಡ್ತೀವಿ. ನೀವು ಸಕ್ಸಸ್ ಮಾಡ್ಕೋಬೇಕು ನಿಮ್ಮ ಜೀವನ. ಓಕೆನಾ? ಆಲ್ ದ ಬೆಸ್ಟ್.